ನಮಸ್ಕಾರ, ಇದು CTV. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಹೊಸದಾಗಿ ನಮ್ಮ ನೂತನ ಪ್ರಯತ್ನವಾಗಿ CTVಯಲ್ಲಿ ಒಂದು ಹೊಸ ಪ್ರಯತ್ನ ಆದರೆ ಮಾಡ್ತಾ ಇದ್ದೀವಿ. ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ CTV ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಅದುವೇ ಮಹಿಳಾ ಸಾಧಕಿಯರು. ಮಹಿಳಾ ಸಾಧಕಿಯರು ಅಂತ ಹೇಳಿ ನಾವು ಏನು ಒಂದು ವಿನೂತನ ಪ್ರಯತ್ನ ಮಾಡ್ತಾ ಇದ್ದೀವಿ CTVಯಲ್ಲಿ. ಏನಪ್ಪ ಈ ಕಾರ್ಯಕ್ರಮದ ಒಂದು ವಿಶೇಷತೆ ಅಂದರೆ, ಮಹಿಳಾ ದಿನಾಚರಣೆ ಮಾರ್ಚ್ 8ನೇ ತಾರೀಕು ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿ, ಒಂದಷ್ಟು ಸ್ಟೇಜ್ ಮೇಲೆ ಒಂದಷ್ಟು ಮಹಿಳೆಯರನ್ನು ಕರೆದು ಒಂದು ದಿನ ಕಾರ್ಯಕ್ರಮ ಮಾಡಿ, ಒಂದಷ್ಟು ಸೀಮಿತವಾಗಿರುವಂತಹ ಒಂದು ಮಹಿಳಾ ದಿನಾಚರಣೆಯನ್ನು ನಾವೆಲ್ಲ ಕಡೆ ಕಾಣ್ತಾ ಇದ್ದೀವಿ. ಬಟ್ ನಮ್ಮ ಒಂದು CTVಯ ಹೊಸ ಪ್ರಯತ್ನ ಅಂತಾನೆ ಹೇಳ್ಬೋದು ಇದನ್ನು. ಏನಂತ ಅಂದರೆ, ನಮ್ಮ ಉದ್ದೇಶ ಮಾರ್ಚ್ 1ರಿಂದ ಮಾರ್ಚ್ 31ರವರೆಗೂ ಆ 31 ದಿನಗಳ ಕಾಲ ಪ್ರತಿದಿನ ಒಬ್ಬೊಬ್ಬ ಮಹಿಳಾ ಸಾಧಕಿಯನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಇದೊಂದು ನಮ್ಮ ವಿನೂತನ ಪ್ರಯತ್ನ. ಇದರ ಫಲವಾಗಿ ಪ್ರತಿದಿನ CTVಯಲ್ಲಿ ಮಾರ್ಚ್ 1ರಿಂದ ಸಂಜೆ 6 ಗಂಟೆಗೆ ಒಂದು ಮಹಿಳಾ ಸಾಧಕಿಯನ್ನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀವಿ. ಈ ಮಹಿಳಾ ಸಾಧಕಿಯ ವಿಶೇಷತೆ ಅಂದರೆ, ಅವರ ಒಂದು ಸಾಧನೆಗಳು, ಅವರ ಜೀವನದಲ್ಲಿ ಅವರು ಒಂದು ಸಾಧನೆಗೆ ಏನೆಲ್ಲ ಸ್ಟ್ರಗಲ್ಸ್ನ ಫೇಸ್ ಮಾಡಿದ್ರು, ಸೊ ಅವರ ಒಂದು ಅನುಭವಗಳನ್ನು ನಿಮ್ಮ ಮುಂದೆ ಇಡಲು ನಮ್ಮ ಒಂದು ವಿನೂತನ ಪ್ರಯತ್ನ. ಈ ಪ್ರಯತ್ನದ ಫಲವಾಗಿ ಇವತ್ತು ನಮ್ಮ ಒಂದು CTV ಸ್ಟುಡಿಯೋದಲ್ಲಿ ಒಬ್ಬ ಮಹಿಳಾ ಸಾಧಕಿಯಾದರೆ ರೆಡಿಯಾಗಿ ಬಂದಿದ್ದಾರೆ. ಸೊ ಅವರಿಗೆ ನಮ್ಮ ಒಂದು CTVಯ ಪರವಾಗಿ, ನನ್ನ ಪರವಾಗಿ ಕಾರ್ಯಕ್ರಮಕ್ಕೆ ಆದರದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮೇಡಮ್ ನಮಸ್ಕಾರ. ನಮಸ್ಕಾರ. ಎಸ್, ನಮ್ಮ ಮುಂದೆ ಇರುವಂಥದ್ದು ಹೆಸರಿಗೆ ಅನಿತಾ ಸಾಯಿ DH, ಸಿಂಪಲ್ ಆಗಿ ಕಾಣುವಂತಹ ಒಂದು ಮಹಿಳೆ ಅಂತ ಹೇಳ್ಬೋದು. ನೋಡಿ, ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಇವರು ಒಂಥರ ಮಲ್ಟಿ ಟ್ಯಾಲೆಂಟೆಡ್. ನೋಡೋಕ್ಕೆ ಎಷ್ಟು ಸಿಂಪಲ್ ಆಗಿದ್ದಾರೋ ಒಳಗಡೆ ಅಷ್ಟೊಂದು ಫೈರ್ ಆಗಿರುವಂತಹ ನಾಲೆಡ್ಜ್ ಇದೆ, ಫೈರ್ ಆಗಿರುವಂತಹ ಒಂದು ಒಳ್ಳೆ ಟ್ಯಾಲೆಂಟು, ವ್ಯಕ್ತಿತ್ವ, ಸ್ಪಿರಿಚುವಲಿಂದ ಕೂಡಿದಂತಹ ಮಹಿಳೆ ಅಂತ ಹೇಳ್ಬೋದು. ನೋಡಿ, ಇವರ ಬಗ್ಗೆ, ಮೇಡಮ್ ಬಗ್ಗೆ ನಾನಾದರೆ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಡಲೇಬೇಕು. ಮೇಡಮ್ ಅನಿತಾ ಸಾಯಿ DH, ಮೇಡಮ್ ಕ್ವಾಲಿಫಿಕೇಷನ್ ಬಂದು BCom, MCom, ಡಿಪ್ಲೊಮಾ ಇನ್ ಆ್ಯನಿಮೇಷನ್ ಡಿಸೈನರ್. ಇಟ್ಸ್ ಎ ಗ್ರೇಟ್ ಕ್ವಾಲಿಫಿಕೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಆರ್ಟ್ ಟೀಚರ್ ಫೆವಿಕ್ರಿಲ್. ಆ್ಯಂಡ್ ಅವಾರ್ಡ್ಸ್ ಬಂದು, ಮೇಡಮ್ ಅವಾರ್ಡ್ಸ್ ಕೇಳಿದ್ರೆ ಬಹುಶಃ ಆಶ್ಚರ್ಯ ಆಗುತ್ತೆ. ಇಂತಹ ಒಂದು ಪರ್ಸನ್ನು ಇಷ್ಟು ದಿನ ಒಂದು ಎಲೆಮರಿ ಕಾಯ್ತಾರ ಇದ್ರು. ಇವರು ಇವತ್ತು ಹೇಳ್ತಿದ್ರು, ಮೇಡಮ್ ನಾನು ಫಸ್ಟ್ ದಿನ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು, ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಮೇಡಮ್ ಅಚೀವ್ಮೆಂಟ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನೋಡಿ, ಮೇಡಮು ಪೆನ್ಸಿಲ್ ಸ್ಕೆಚ್ ಸ್ಟೇಟ್ ಲೆವೆಲಲ್ಲಿ ಗೋಲ್ಡ್ ಮೆಡಲನ್ನು ತಗೊಂಡಿರುವಂತಹ ಮಹಿಳೆ. ಮೇಡಮ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ನಮ್ಮ ಕಡೆಯಿಂದ. ಅಂಡ್ ಈ ಒಂದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮೇಡಮ್ ಅವ್ರಿಗೆ ಒನ್ಸ್ ಅಗೇನ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅಂಡ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇನ್ ಫಾಸ್ಟೆಸ್ಟ್ ಪೆನ್ಸಿಲ್ ಸ್ಕೆಚ್ ವಿನ್ನರ್. ಇವರು ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಮಾಡಿರುವಂತಹ ಒಬ್ಬ ಮಹಿಳೆ. ಅದು ನಮ್ಮ ಚಿಕ್ಕಬಳ್ಳಾಪುರದವರು ಅಂತ ಹೇಳ್ಕೊಳ್ಳೋದಕ್ಕೆ ನಮ್ಗೆಲ್ಲರಿಗೂ ಸಹ ಹೆಮ್ಮೆ ಇದೆ. ಆ್ಯಂಡ್ ಒನ್ ಮೋರ್ ಬಿಗ್ ಅವಾರ್ಡ್ ಅಂತ ಹೇಳಿದ್ರೆ, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಅಂಡರ್ 35 ಕ್ಯಾಟಗರಿಯಲ್ಲಿ ಮೇಡಮು ಫಸ್ಟ್ ಬಂದಿದ್ದಾರೆ. ಸೊ ಮೇಡಮ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಸೊ ಇವರ ಒಂದು ಸಾಧನೆ ನೋಡಿ, ಎಷ್ಟು ಒಂದು ಇವರ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮಾದರಿ ಮಹಿಳೆ ಎಲ್ಲರಿಗೂ ಸಹ ಇವರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಾವು ಅವರ ಬಾಯಿಂದನೇ ತಿಳ್ಕೊಂಡು ಹೋಗೋಣ. ಮೇಡಮ್, ನಿಮ್ಮ ಒಂದು ಬ್ರೀಫ್ ಇಂಟ್ರಡಕ್ಷನ್ನು ನಿಮ್ಮ ಬಾಯಿಂದನೇ, ನಿಮ್ಮ ವರ್ಡ್ಸಲ್ಲಿ ಹೇಳಿ, ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ವುಮೆನ್ಸ್ ಡೇ. ನನಗೆ ಫುಲ್ಲಾಗಿ ಹೇಳಬೇಕು ಅಂತಂದರೆ, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ, ನಿಜ ಭಯ ಇದೆ. ಬಟ್ ಥ್ಯಾಂಕ್ ಯು ಸಿ ಚಾನಲ್ ಅವ್ರಿಗೆ ಮತ್ತು ಕಾಮಾಕ್ಷಿ ಮೇಡಮ್ ಅವ್ರಿಗೆ. ಅವರು ಹುಡುಕೊಂಬಂದಿದ್ರು. ಸೊ ಅದು ಆ್ಯಕ್ಚುಲಿ ಅವಾರ್ಡ್ಸ್ಗಿಂತ ಜಾಸ್ತಿ ಅನಿಸ್ತು. ಯಾಕೆಂದರೆ ಸಾಧನೆ ಮಾಡಿರೋದು ಒಂದು ಎತ್ತಾದರೆ, ನಮ್ಮನ್ನು ಅದನ್ನು ಹುಡ್ಕೊಂಬರೋದು ಅದು ನೆಕ್ಸ್ಟ್ ಲೆವೆಲ್. ಸೊ ಅದು ಥ್ಯಾಂಕ್ ಯು ಸೋ ಮಚ್. ಇಷ್ಟೊಳ್ಳೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಆ್ಯಂಡ್ ಇಷ್ಟೊಳ್ಳೆ ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿರೋದಕ್ಕೆ ನಿಮ್ಮ ಸಿ ಚಾನಲ್ ಅವ್ರಿಗೆ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಓಕೆ, ನಾನು ಅನಿತಾ ಸಾಯ್. ಆ್ಯಂಡ್ ಎಸ್, ಮ್ಯಾಮ್ ಹೇಳ್ದಂಗೆ ಸಿಂಪಲ್ ಹೋಮ್ ಮೇಕರ್. ಚಿಕ್ಕ ಫ್ಯಾಮಿಲಿ, ಅಪ್ಪ ಅಮ್ಮ ನಾನು ಅಣ್ಣ. ಅದಾದಮೇಲೆ ಮದುವೆ ಆಯಿತು, ಚಿಕ್ಕಬಳ್ಳಾಪುರಕ್ಕೆ ಬಂದೆ. ನಾನು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಬೆಂಗಳೂರಲ್ಲಿ, ಬಟ್ ಮದುವೆ ಆಗಿರೋದು ನಾನು ಇಲ್ಲಿ ಚಿಕ್ಕಬಳ್ಳಾಪುರ ಹುಡುಗನ್ನ. ಸೊ ಅವ್ರ ಹೆಸರು ಹರ್ಷ ಅಂತ. ಆ್ಯಂಡ್ ಅವ್ರದ್ದು ಫ್ಯಾನ್ಸಿ ಸ್ಟೋರ್ ಇದೆ ಬಜಾರ್ ರೋಡಲ್ಲಿ. ಸೊ ಕಂಪ್ಲೀಟಾಗಿ ಅವ್ರ ಜೊತೆನೇ ಇರ್ತಾ ಇದ್ದೆ, ಅಂಗಡಿ ನೋಡಿಕೊಂಡು ಅದು ಇದು ಮಾಡಿಕೊಂಡು. ಬಟ್ ನನಗೆ ಡ್ರಾಯಿಂಗ್ ಅಂದರೆ ಚಿಕ್ಕ ಮಗುವಿಂದ ತುಂಬ ಇಷ್ಟ.
ಸೊ ಅದು ಹೆಂಗಾಯಿತು ಅಂದರೆ ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲ್ ಬಂದಿರೋದು ನನ್ನ ಸೆಕೆಂಡ್ PUCಯಲ್ಲಿ. ಅದಾದಮೇಲೆ ಅಲ್ಲಿಗೆ ಸ್ಟಾಪ್ ಆಗೋಗಿತ್ತು ಆ್ಯಕ್ಚುಲಿ. ಮದುವೆ ಆದಮೇಲೆ ಮತ್ತೆ ಅದನ್ನು ನಾನು ಕಂಟಿನ್ಯೂ ಮಾಡಿರಲಿಲ್ಲ. ರೀಸನ್ ಏನು ಅಂದರೆ ಮದುವೆ ಆಗಿದ್ದು ಮನೆಯಲ್ಲಿ ಒಪ್ಕೊಳ್ತಾರೋ ಇಲ್ವೋ ಅಂತ ಭಯ ಇತ್ತು. ಬಟ್ ಯಾವುದೋ ಒಂದು ವಿಚಾರದಲ್ಲಿ ನಮ್ಮ ಹಸ್ಬೆಂಡ್ಗೆ ಹೇಳಿದಾಗ ನೀನು ಮಾಡು, ಏನಾದರೆ ಅದು ಮಾಡು ಅಂತ ಹೇಳಿದ್ರು. ಸೊ ಥ್ಯಾಂಕ್ಸ್ ಅ ಲಾಟ್ ನನ್ನ ಗಂಡನಿಗೆ ಮತ್ತು ನಮ್ಮ ಅತ್ತೆ ಮಾವಂಗೆ. ಆ ಸೇಮ್ ಟೈಮ್ ಅಪ್ಪ ಅಮ್ಮ ಇಲ್ಲ ಅಂದರೆ ಏನೂ ಆಗಲ್ಲ. ನನ್ನಲ್ಲಿ ಟ್ಯಾಲೆಂಟ್ನ ಗುರ್ತಿಸಿರೋದು ಏನೇ ಇರ್ಬೋದು ಅದು ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ. ಆ್ಯಂಡ್ ಇದರಿಂದ ನನಗೆ ಎಲ್ಲೂ ನಾನು ಡ್ರಾಯಿಂಗ್ ಕಲ್ತಿಲ್ಲ. ಇದು ಓಪನ್ ಆಗಿ ಇವತ್ತು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಎಲ್ಲೂ ಕಲಿದಿರ ಓನ್ ಟ್ಯಾಲೆಂಟಲ್ಲಿ ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಇಟ್ ಈಸ್ ಮೈ ಪೇರೆಂಟ್ಸ್ ಅಡ್ವೈಸ್. ಯಾಕೆಂದರೆ ತಪ್ಪು ಮಾಡಿದಾಗ ಮಕ್ಕಳು ಎಲ್ಲಿ ತಪ್ಪು ಮಾಡಿದ್ರೆ ನಮ್ಮ ಮಗುನೇ ಮಾಡಿದೆ ಅಂತ ಚೆನ್ನಾಗಿದೆ ಅಂತ ಹೇಳೋರೆ ಜಾಸ್ತಿ ಇರ್ತಾರೆ, ಇನ್ಕ್ಲೂಡಿಂಗ್ ಮೀ. ನಾನಿವಾಗ ತಾಯಿ ಆದಮೇಲೆ ನನ್ನ ಮಗು ಏನಾದರೂ ಮಾಡಿದ್ರೆ ಫಸ್ಟು ಚೆನ್ನಾಗಿದೆ ಅಂತಲೇ ಹೇಳ್ತಿರ್ತೀನಿ. ಬಟ್ ನಮ್ಮ ಅಪ್ಪ ಅಮ್ಮ ನನಗೆ ಅದು ಚೆನ್ನಾಗಿಲ್ಲ ಅಂದರೆ ಅದು ಚೆನ್ನಾಗಿಲ್ಲ ಅಂತ ಚಿಕ್ಕ ಮಗುವಿಂದ ಹೇಳ್ತಿದ್ರು. ಆವಾಗ ಹರ್ಟ್ ಆಗ್ತಿತ್ತು, ಇಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ನಂಗೆ ಏನು ಹೇಳಲಿಲ್ಲ ಚೆನ್ನಾಗಿದೆ ಅಂತ. ಬಟ್ ಅದು ಏನಕ್ಕೆ ಅವ್ರು ಆ ಥರ ಮಾಡಿದ್ರು ಅಂತ ನೆಕ್ಸ್ಟ್ ಒಂದೊಂದು ಅಚೀವ್ ಮಾಡಿದಾಗ ನಂಗೆ ಅರ್ಥ ಆಗ್ತಾ ಬರ್ತಾ ಇದೆ. ಎಸ್, ಗುಡ್ ಮೇಡಮ್. ನೋಡಿ, ಅವರು ಯಾವತ್ತೇ ಒಂದು ಮಹಿಳೆಯ ಹಿಂದೆ ಒಂದು ಕುಟುಂಬ ಅನ್ನೋದಿರುತ್ತೆ, ಗಂಡ ಅನ್ನೋರು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಅಷ್ಟು ಜನ ಪ್ರೋತ್ಸಾಹ ಕೊಟ್ಟಿದ್ದಾರಲ್ಲ, ಅದು ತುಂಬ ಹೆಮ್ಮೆಯ ವಿಚಾರ. ಯಾಕಂದರೆ ಇದೇ ನಮ್ಮ ಸಮಾಜಕ್ಕೆ ನಾವು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋವಂಥದ್ದು. ನಾನು ಆ್ಯಕ್ಚುಲಿ ಹರ್ಷ ಅವ್ರಿಗೆ ಮಾತಾಡಬೇಕಾದ್ರೆ, ಹರ್ಷ ಅವರು ಅನಿತಾ ಸಾಯಿ ಅವರ ಹಸ್ಬೆಂಡು ಹರ್ಷ DRS ಓನರು. DRS ಚಿಕ್ಕಬಳ್ಳಾಪುರದ DRS ಗೊತ್ತಿಲ್ಲದೆ ಇರೋವಂಥ ಯಾರೂ ಇಲ್ಲ. ಸೊ ಹರ್ಷ ಅವ್ರು ಕಾಲ್ ಮಾಡಿ ಕೇಳಿದಾಗ ತುಂಬ ಖುಷಿ ಪಟ್ಟರು. ಮೇಡಮ್, ನಮ್ಮ ವೈಫೈ ಏನು ಸಾಧನೆ ಮಾಡಿದ್ದಾರೆ ಅಂತ, ಅವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ನನಗೆ ಗೊತ್ತು ಸರ್, ನಾನು ಪರಿಚಯ ಮಾಡಿಸ್ಬೇಕು ಸೊಸೈಟಿಗೆ, ಅವ್ರು ಒಂದು ಮಾಡೆಲ್ ಆಗಬೇಕು ಸರ್, ಅಷ್ಟೊಂದು ವಿಚಾರ ಅವರಲ್ಲಿದೆ, ತಿಳಿಸ್ಕೊಡ್ಬೇಕಂತ ಕೇಳಿದಾಗ ಅವರು ತುಂಬ ಖುಷಿಯಾಗಿ ಒಪ್ಕೊಂಡ್ರು. ಮೇಡಮ್, ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಇವಾಗ ನಿಮ್ಗೆ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗಬಾರ್ದು ಅಂತ ನಿಮ್ಮ ಅಂದರೆ ಯಾವ ಥರ ಇರುತ್ತೆ ಅನ್ನೋ ಡೌಟ್ ನಿಮಗಿತ್ತು. ಬಟ್ ಮದುವೆ ಆಗಿ ಬಂದಮೇಲೆ ಯಾವ ಥರ ನೀವು ಇದನ್ನು ಮತ್ತೆ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಯಾವ ಥರ ಐಡಿಯಾ ಮಾಡಿದ್ರಿ? ಆ್ಯಕ್ಚುಲಿ ಸುಮ್ಮನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಇಟ್ಕೊಂಡೆ. ಆದರೂ ಮಕ್ಕಳಾದ್ಮೇಲೆ ಬ್ರೇಕ್ ಆಯಿತು. ಅದು ಸಹಜ, ಯಾಕೆಂದರೆ ಮಕ್ಕಳಾದ್ಮೇಲೆ ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಾಗಿರ್ತಾರೆ. ಬಟ್ ಆ ಟೈಮಲ್ಲಿ ಯಾವುದೋ ಒಂದು ಹಿಂಗೆ ಆಪರ್ಚುನಿಟಿ ಬಂದಾಗ ಗಿನ್ನೆಸ್ ರೆಕಾರ್ಡ್ದಾಗ, ಆ್ಯಕ್ಚುಲಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ಗೆ ಎಂಟ್ರಿ ಬಂದಾಗ ಕ್ಯಾಶುವಲ್ ಆಗೇ ಕೇಳಿದ್ದು ಮನೆಯಲ್ಲಿ, ನಿಂಗೆ ಟ್ರೈ ಮಾಡು, ಆದರೆ ಓಕೆ, ಇಲ್ಲಾಂದರೆ ಓಕೆ ಅಂತಂದರು. ಸೊ ಅದೊಂದು ಪ್ಲಸ್ ಪಾಯಿಂಟ್, ಫ್ಯಾಮಿಲಿ ನಮ್ಮ ಹಿಂದೆ ಇದೆ ಅಂತ ಒಂದು ದೊಡ್ಡ ವಿಷಯ. ಅದು ಟ್ರೈ ಮಾಡಿದ್ದು ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ಒಂದೊಂದು ಸ್ಟೆಪ್, ಅದಕ್ಕೇನು ಒಂದೇ ಸತಿ ಇರಲ್ಲ, ಎಷ್ಟೊಂದು ರೌಂಡ್ಸ್ ಇರುತ್ತೆ. ಒಂದೊಂದು ರೌಂಡೇ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಫಾರ್ಚುನೇಟ್ಲಿಯೋ ಕೋವಿಡ್ ಬಂತು. ಸೊ ಕೋವಿಡ್ ಬಂದಾಗ ಏನಾಯಿತು ಅಂದರೆ ಜಾಸ್ತಿ ಟೈಮ್ ಸಿಕ್ತು. ಸೊ ವಾಪಸ್ ನನ್ನ ಕಲೆ ಮೇಲೆ ಒಂದು ಸ್ವಲ್ಪ ಫೋಕಸ್ ಆಗೋಕ್ಕೆ ಟೈಮ್ ಸಿಕ್ತು. ಯಾಕೆಂದರೆ ಮಕ್ಕಳನ್ನ ಅವಾಗ ಅಪ್ಪ ಅಮ್ಮ ಎಲ್ಲರೂ ನೋಡ್ಕೊತಿದ್ರು. ನಂದು ವಿಚಾರ ಬಗ್ಗೆ ನಾನು ಇದು ಮಾಡ್ಕೊಂಡು ಕಾನ್ಸಂಟ್ರೇಟ್ ಮಾಡೋಕ್ಕಾಯ್ತು. ಟೈಮ್ನ ಯುಟಿಲೈಸ್ ಮಾಡ್ಕೊಂಡ್ರಿ. ನೋಡಿ, ಇಲ್ಲೊಂದು ಸೂಕ್ಷ್ಮವಾದ ವಿಚಾರ ನಾವು ಅಬ್ಸರ್ವ್ ಮಾಡಬೇಕು. ಕೋವಿಡ್ ಟೈಮಲ್ಲಿ ಎಲ್ಲರೂ ಸಹ ಒಂದಷ್ಟು ಜನ ತುಂಬ ಅಪ್ಗ್ರೇಡ್ ಆದರು. ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ ಹೇಳಬೇಕು ಅಂತಂದರೆ ಆ ಸಮಯವನ್ನು ಮೇಡಮ್ ಯುಟಿಲೈಸ್ ಮಾಡಿಕೊಂಡು ಗಿನ್ನಿಸ್ ರೆಕಾರ್ಡ್ಗೆ ಹೋಗೋದಕ್ಕೆ ಸಾಧ್ಯ ಆಯಿತು. ನೋಡಿ, ನಾವು ಯಾವುದೇ ಒಂದು ಸಮಯವನ್ನು ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ತೀವಿ ಅನ್ನೋದು ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರು. ನಾವು ಅದನ್ನೇ ಸಹ ಫಾಲೋ ಮಾಡಿದ್ರೆ ಸೊ ಎಲ್ಲರೂ ಸಹ ಒಂದು ಒಳ್ಳೆ ಅಪ್ಗ್ರೇಡ್ ಆಗ್ಬೋದು ಲೈಫಲ್ಲಿ ಒಂದು ರೇಂಜ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವರು ವೈಷ್ಣವಿ ಕ್ರಿಯೇಷನ್ಸ್ ಬೋಟಿಕ್ ನಡೆಸ್ತಾ ಇದ್ದೀರಾ ಅಲ್ವಾ? ಸೊ ನೋಡಿ, ಇದು ಸೆಲ್ಫ್ ಎಫರ್ಟು. ಮಹಿಳೆಗೆ ಒಂದು ಫೈನಾನ್ಷಿಯಲಿ ಒಂದು ಇನ್ಕಮ್ ಅನ್ನೋದು ಬೇಕು, ಫಿನಾನ್ಷಿಯಲಿ ಒಂದು ಸ್ವಾವಲಂಬನೆ ಅನ್ನೋದು ಬೇಕು. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಸೊ ಇದ್ರ ಬಗ್ಗೆ ತುಂಬ ಇದೆ. ವೈಷ್ಣವಿ ಕ್ರಿಯೇಷನ್ಸ್ ಅನ್ನೋ ಬೊಟಿಕು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವಾಗ 1 ವರ್ಷ ಆಗಿದೆ ಓಪನ್ ಆಗಿ. ಬಟ್ ಆ್ಯಕ್ಚುಲಿ ಮದುವೆ ಆಗೋಕ್ಕಿಂತ ಮುಂಚೆ, ಸೊ ಆಲ್ಮೋಸ್ಟ್ ಇವಾಗ 17 ಇಯರ್ಸ್ ಫರ್ಮ್ ಅದು ನಂದು. ಬ್ಯಾಂಗ್ಳೂರಲ್ಲಿ ಓಪನ್ ಮಾಡಿದ್ದು ಮ್ಯಾಮ್. ಇದು ಯಾರಿಗೂ ಗೊತ್ತಿಲ್ದಿರೋ ವಿಷಯ. ಬಿಫೋರ್ ಮ್ಯಾರೇಜ್ ನಾನು ಡಿಸೈನಿಂಗ್ ಮಾಡಬೇಕಾದ್ರೆ ಅದು ವೇಸ್ಟ್ ಆಗಬಾರ್ದು ಅಂತ ಒಂದು ಇದರಲ್ಲಿ ಮಾಡಿದ್ದು. ಅದನ್ನು ವಾಪಸ್ ಇವಾಗ ಇಲ್ಲಿಗೆ ಬೇಬಿ ಸ್ಟೆಪ್ಸಲ್ಲಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ 16 ಇಯರ್ಸ್ ಫಾರ್ಮ್. ತುಂಬ ಖುಷಿಯಾಗೋ ವಿಷಯ ಏನು ಅಂದರೆ, ನಮ್ಮ ಅಮ್ಮನ ಬಿಸ್ನೆಸ್ನ ನಾನು ಇವಾಗ ಮತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಡಿಸೈನಿಂಗ್ ಇದನ್ನು ಆ ಸ್ಕಿಲ್ಸು ಯೂಸ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಫೈನಾನ್ಷಿಯಲ್ ಫ್ರೀಡಮ್ ತುಂಬ ಇಂಪಾರ್ಟೆಂಟ್ ಮ್ಯಾಮ್.
ಆ್ಯಂಡ್ ಇನ್ನೊಂದು ವಿಚಾರ ಇಲ್ಲಿ ಹೇಳಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಅಂದಿದ ತಕ್ಷಣ ದುಡ್ಡಿರಬೇಕು, ಇಷ್ಟು ಮಾಡಬೇಕು, ಯಾವತ್ತೂ ಈಗೋ ತೋರಿಸ್ಬಾರ್ದು. ನಂದಿದೆ, ನಂದು ಸಪ್ರೇಟ್ ಇಲ್ಲ. ಫ್ಯಾಮಿಲಿ ಅಂದಮೇಲೆ ಎಲ್ಲ ಒಂದೇ. ಹಸ್ಬೆಂಡ್ಗೆ ವೈಫ್ ಇರಬೇಕು, ವೈಫ್ಗೆ ಹಸ್ಬೆಂಡ್ ಇರಬೇಕು. ನನಗೆ ನಮ್ಮ ಅಪ್ಪ ಅಮ್ಮ ಹಿರಿಯರು, ನಮ್ಮ ತಾತ ಅಜ್ಜಿ ಎಲ್ಲ ಹೇಳ್ಕೊಟ್ಟಿರೋದು ಅದೇ, ಫ್ಯಾಮಿಲಿ ಇಸ್ ಫಸ್ಟ್ ಪ್ರಯಾರಿಟಿ, ಮತ್ತೆ ನೆಕ್ಸ್ಟ್ ಎಲ್ಲ ಅಂತ. ಯಾವಾಗಲೂ ಟ್ರಾನ್ಸ್ಪರೆಂಟ್ ಆಗಿರಬೇಕು. ನಿಮ್ಗೆ ಏನೇ ಬಂದರೂ ನಿಮ್ಮ ಗಂಡಂಗೆ ಹೇಳಿ, ನಿಮ್ಮ ಗಂಡಂಗೆ ಏನೇ ಬಂದರೂ ನಿಮ್ಗೆ ಹೇಳಿ. ನಾನು ಜಾಸ್ತಿ ನೀವು ಜಾಸ್ತಿ ಅಂತ ಹೋಗ್ಬಿಡಿ ಯಾವತ್ತೂ. ಇದು ಚಪ್ಪಾಳೆ. ಹೌದು, ವಿ ಶುಡ್ ಆಲ್ವೇಸ್ ಬಿ ಲೈಕ್ ಒಂದೇ ಕಾಯಿನ್ ಅಷ್ಟೇ. ಮೇಡಮ್, ಒನ್ ಮೋರ್ ಇನ್ಫಾರ್ಮೇಶನ್, ಅನಿತಾಸ್ ಹಾರ್ಟ್ ಹಬ್ ಅಂತ ಇದೆ, ಅಂದರೆ ಸರ್ಟಿಫೈಡ್ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ. ಎಸ್ ಮ್ಯಾಮ್. ಸೊ ನನ್ನ ಕಲೆ ಅಲ್ಲೇ ನನ್ನ ಹತ್ರನೇ ನಿಲ್ಬಾರ್ದು. ಇದು ಅಷ್ಟೇ, ಯಾವಾಗಲೂ ಕಲ್ತ್ಕೊಂಡಿರೋದು ಏನು ಅಂತಂದರೆ, ನಾವು ಹುಟ್ಟಿದ ಮೇಲೆ ನಾವು ಎಲ್ಲರಿಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ತೀರ್ಕೊಂಡ್ಬಿಡ್ತೀವಿ ಗ್ಯಾರಂಟಿ. ಬಟ್ ನಾವು ನೆಕ್ಸ್ಟ್ ಒಬ್ಬ ವ್ಯಕ್ತಿ ಆದರೂ ಇವರಿಂದ ನಾನು ಇದು ಕಲ್ತ್ಕೊಂಡೆ ಅದು ಹೇಳಬೇಕು ಅಂತ ಯಾವಾಗಲೂ ನನಗೆ ನಮ್ಮ ತಾತ ಹೇಳ್ತಿದ್ರು. ಸುಮ್ಮನೆ ಹುಟ್ವಾ ಓದ್ವಾ ಅಂತ ಇರಬಾರ್ದು. ಇದು ನಮ್ಮ ತಾತದಿಂದ ಬಂದಿರೋ ಸ್ಫೂರ್ತಿ. ಅವ್ರು 86 ಇಯರ್ಸಲ್ಲಿ ಅವ್ರು ಹಾಸ್ಪಿಟಲ್ ಕಟ್ಟಿದ್ರು ಅವ್ರ ಸ್ವಂತ ಊರಿನಲ್ಲಿ. ಅದು ಫ್ರೀ ಹಾಸ್ಪಿಟ್ಲ್, ಅದು ಇನ್ನೂ ನಡೀತಿದೆ, ಟಚ್ ವುಡ್ ಹಂಗೆ ಕಂಟಿನ್ಯೂ ಆಗಲಿ. ಅದನ್ನು ಅವ್ರು 86 ಇಯರ್ಸಲ್ಲಿ ಮಾಡಿದ್ರೆ ನಾವು ಏನೋ ಒಂದು ಮಾಡಬೇಕು ಹುಟ್ಟಿರೋದಕ್ಕೆ ಅಂತ ಸರ್ಟಿಫೈಡ್ ಅನಿತಾಸ್ ಆರ್ಟ್ ಹಬ್ ಬಂದು ಏನು ಸರ್ಟಿಫಿಕೇಶನ್ ನಾವು ಕೊಡ್ತೀವೋ ಅದು ಫ್ಯೂಚರಲ್ಲಿ ಅದು ಒರಿಜಿನಲ್ ಹೆಂಗೆ ಡಿಪ್ಲೊಮಾ ಸರ್ಟಿಫಿಕೇಟ್ಸ್ ಎಲ್ಲ ಯೂಸ್ ಆಗುತ್ತೋ ಆಚೆ ಕಡೆ ಸೊಸೈಟಿಯಲ್ಲಿ, ಆ ಥರ ಯೂಸ್ ಆಗುತ್ತೆ. ಯಾರಿಗೂ ಗೊತ್ತಿಲ್ದಿರೋ ವಿಷಯ ಏನು ಅಂದರೆ, ಹಿಂದಿ ಕನ್ನಡ ಅಲ್ಲಿ ಹೆಂಗೆ ಸಂಸ್ಕೃತಲ್ಲಿ ಪ್ರಥಮ ದ್ವಿತೀಯ ಈ ಥರ ಎಕ್ಸಾಮ್ಸ್ ಇದೆಯೋ ಆ ಥರ ಡ್ರಾಯಿಂಗಲ್ಲೂ ಇದೆ. ಆ್ಯಂಡ್ ಇಲ್ಲಿ ಒಂದು ವಿಷಯ ಏನು ಅಂದರೆ, ತಂದೆ ತಾಯಿಗೆ ತಿಳಿಸ್ಬೇಕು ಅಂತ ಅನ್ಕೊತೀನಿ. ಯಾವುದಾದ್ರೂ ಒಂದು ಮಗು ಎಜುಕೇಷನಲ್ಲಿ ಕಮ್ಮಿ ಇದೆ ಅಂದರೆ ಪ್ಲೀಸ್ ಅವ್ರನ್ನ ದಯವಿಟ್ಟು ಅವ್ರದ್ದು ಯಾವ ರೀತಿ ಕಲೆಯಲ್ಲಿ ಅವ್ರ ಸ್ಕಿಲ್ ಇದೆ ಅಂತ ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ಕೊಡಿ. ಇರಬೇಕು, ಎಜುಕೇಷನ್ ಇರಬೇಕು, ಬಟ್ ಎಲ್ಲ ಮಕ್ಕಳು 98% ತೆಗಿಬೇಕು ಅನ್ನೋದಿಲ್ಲ. ಸೊ ಪೇರೆಂಟ್ಸ್ಗೆ ಇಲ್ಲೊಂದು ಸೂಚನೆ, ಸರ್ಟಿಫಿಕೇಶನ್ ಕೋರ್ಸ್ ಮಾಡ್ಕೋಬೋದು ಅವರು, ಅವ್ರಿಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ನೋಡಿ ಮೇಡಮ್ ಹಾರ್ಟ್ ಒಂದು ಸ್ಕಿಲ್ನ ಹೇಳ್ಕೊಡ್ತಾರೆ ವಿತ್ ಸರ್ಟಿಫೈಡ್. ಮೇಡಮ್ ಒಂದು ಮಾತು ಹೇಳಿದ್ರು, ಎಲ್ಲ ಮಕ್ಕಳು 98% 100% ತಗೊಳ್ಳೋದಕ್ಕಾಗಲ್ಲ ಅಂತ. ನೋಡಿ, ಪ್ರತಿಯೊಂದು ಮಗುವಲ್ಲೂ ಸಹ ಒಂದು ಸ್ಕಿಲ್ ಇರುತ್ತೆ. ಆ ಸ್ಕಿಲ್ ಏನು ಅನ್ನೋದನ್ನ ನಾವು ಪೇರೆಂಟ್ಸ್ ಆದವರು ಅದನ್ನ ಗುರುತಿಸಿ ಅದರಲ್ಲಿ ಅವ್ರಿಗೆ ಒಂದಷ್ಟು ಪ್ರೋತ್ಸಾಹ, ಒಂದಷ್ಟು ಟ್ರೈನಿಂಗು, ಒಂದಷ್ಟು ಒಳ್ಳೆ ಸರ್ಟಿಫೈಡ್ ಇರೋದ್ರೆ, ಮೇಡಮ್ ಇವಾಗ ಆರ್ಟ್ ಕಲಿಬೇಕು ಅಂತ ಇರೋರು ಮೇಡಮ್ ಹೇಳ್ಕೊಡ್ತಾರೆ. ಆರ್ಟ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ವಿತ್ ಸರ್ಟಿಫೈಡು. ನೀವು ಯಾರನ್ನ ಕಲಿಬೇಕು ಅಂತ ಇರೋರು ಬೇಕಾದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಡಮ್ ನಂಬರ್ಗೆ ಕಾಲ್ ಮಾಡಿ ಬೇಕಾದ್ರೆ ಅವ್ರ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಲರ್ನಿಂಗ್ ಏನನ್ನ ಕಲಿಬೋದು. ಮೇಡಮ್, ನಂತರ ಒಂದು ವಿಶೇಷತೆ ಏನು ಅಂತಂದರೆ, ಒಂದು ಕ್ವಶನ್ ಏನಂತಂದರೆ, ನೀವು ಒಂದು 2-3 ಬಿಸ್ನೆಸ್ ಮಲ್ಟಿ ಟ್ಯಾಲೆಂಟ್ ಗರ್ಲ್ ಅಂತ ಹೇಳಿದೆ ನಾನು, ವುಮೆನ್ ಅಂತ. ಸೊ 2-3 ಬಿಸ್ನೆಸ್ನ ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಮೇಡಮ್ ನೀವು? ಅದು ಆ್ಯಕ್ಚುಲಿ ಎಲ್ಲ ಹೆಂಗಸರ್ಗೂ ತುಂಬ ಈಸಿಯಾದ ಕೆಲಸ. ಯಾಕೆ ಅಂದರೆ, ಫಸ್ಟ್ ಆಫ್ ಆಲ್ ತಾಯಿ, ಇನ್ನೊಂದು ಕಡೆ ಮಗಳು, ಇನ್ನೊಂದು ಕಡೆ ಸೊಸೆ. ಸೊ ಐ ವೆರಿ ಪ್ರೌಡ್ ಟು ಬಿ ಅ ವುಮೆನ್. ಓನ್ಲಿ ಬರೀ ಒಂದು ಸ್ತ್ರೀಗೆ ಮಾತ್ರ ಆ ಶಕ್ತಿ ಇದೆ, ಎಲ್ಲ ಕೆಲಸನೂ ಮಾಡ್ಬೋದು ಅಂತ ಅಟ್ ಅ ಟೈಮ್ ಮಾಡ್ಬೇಕೆಂದ್ರೆ ಕಿಚನ್ನಲ್ಲಿ ನೀವು ಅಡುಗೆ ಮಾಡ್ತಿರ್ತೀರಾ, ಆದರೆ ಬೆಡ್ರೂಮಲ್ಲಿ ನಿಮ್ಮ ಮಗು ಅಳ್ತ್ರೆ ನಿಮ್ಗೆ ಟಕ್ ಅಂತ ಗೊತ್ತಾಗುತ್ತೆ, ಅಲ್ಲಿ ಹೋಗ್ತೀರಾ. ಹೌದು. ಸೊ ಅದೇ ರೀತಿ ಅದೇನು ಸ್ಕಿಲ್ ನಮ್ಮೊಳಗಡೆ ಇದೆಯೋ ಆ್ಯಸ್ ಅ ವಿಮೆನ್ ಅದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಬಟ್ ಇನ್ ಅ ಬ್ರೇಕಪ್ ವೇ. ಅಂದ್ರೆ ಎಲ್ಲದಕ್ಕೂ ಟೈಮ್ ಟೇಬಲ್ ತುಂಬಾ ಮುಖ್ಯ. ನಿಮ್ ಸೆಲ್ಫ್ ಹೆಲ್ತ್ ಇಷ್ಟೆಲ್ಲ ಮಟ್ಟಕ್ಕೆ ನಮ್ ಸೆಲ್ಫ್ ತುಂಬಾ ಇಂಪಾರ್ಟೆಂಟ್. ನಾವಿಲ್ಲ ಅಂದ್ರೆ ಏನೂ ಆಗಲ್ಲ. ಸೊ ಸೆಲ್ಫ್ ಕೇರ್ ಇಂದ ಹಿಡಿದು ಎಲ್ಲದಕ್ಕೂ ಟೈಮ್ ಟೇಬಲ್ ಇದೆ. ಆ ಟೈಮ್ ಟೇಬಲ್ ಸ್ಲಾಟ್ಸ್ ಒಂದಿನ ಮುಂಚೆ ಅಂದ್ರೆ ರಾತ್ರಿ ಬರ್ಕೊಂತೀನಿ. ಯಾವತ್ತು ಇದ್ ಮಾಡ್ಬೇಕು ಅದ್ ಮಾಡ್ಕೋಬೇಕು ಅಂತ ಅನ್ಕೋಬೇಡಿ. ಜಸ್ಟ್ ಒಂದು ಬುಕ್ ಇಟ್ಕೊಂಡು ನೀವು ಸುಮ್ಮನೆ ಹಿಂಗೆ ಸ್ಕ್ರಿಬಲ್ ಮಾಡಿದ್ರು ಪರವಾಗಿಲ್ಲ, ಬಟ್ ಅದನ್ನ ಬರೀರಿ. ಬಿಕಾಸ್ ಮೈಂಡ್ ರೈಟಿಂಗ್ ಇಸ್ ಎವ್ರಿಥಿಂಗ್. ಯು ಆರ್ ಹಾಫ್ ವೇ ವಿನ್ ಅಲ್ಲಿ. ಇದು ನಮ್ಮಪ್ಪ ನಂಗೆ ಹೇಳ್ಕೊಟ್ರ ನೀತಿ ಪಾಠ. ನಾನು ಯಾಕೆ ಮೇಡಮ್ಗೆ ತುಂಬ ಸ್ಮಾರ್ಟ್ ವಿಮೆನ್ ಅಂತ ಹೇಳಿದ್ರೆ, ನಾನು ಅವ್ರನ್ನ ಫಸ್ಟ್ ಟೈಮ್ ಆ್ಯಕ್ಚುಲಿ ಮೀಟ್ ಮಾಡಿದ್ದು. ನಾನು ಇಂಟರ್ವ್ಯೂ ಕರಿಬೇಕು ಅಂತ, ಬಟ್ ಅವ್ರ ಬಗ್ಗೆ ಎಲ್ಲ ನಂಗೆ ಗೊತ್ತಿದ್ದು ನಾನು ಇವ್ರು ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಫಸ್ಟ್ ಟೈಮ್ ಮೊನ್ನೆ ಅವ್ರು ಮಾತಾಡೋಕ್ಕೆ ಹೋದಾಗ ನಾನು ಆ್ಯಕ್ಚುಲಿ ಅವ್ರು ನೋಡಿದಾಗ, ನಾನು ಇದು ಫೇಸ್ಬುಕ್ಕಲ್ಲೆಲ್ಲ ನೋಡಿದಾಗ ಅವರ ಒಂದು ಟ್ಯಾಲೆಂಟ್ ಎಲ್ಲ ನೋಡಿದಾಗ ಅನಿಸ್ತಾ ಇತ್ತು, ಶಿ ಈಸ್ ವೆರಿ ಸಿಂಪಲ್ ಅಂತ ಹೇಳಿಬಿಟ್ಟು.
ಮನೆ ಮೀಟ್ ಮಾಡಿದಾಗ ಒಂಥರ ತುಂಬ ಮನಸ್ಸಿಗೆ ಖುಷಿ ಆಯಿತು. ನಾವು ಎಷ್ಟು ಡಿಫ್ರೆಂಟ್ ಆಗಿರೋ ಒಂದು ಮೈಂಡ್ ಸೆಟ್ ವಿಮೆನ್ಸ್ನ ನೋಡ್ತೀವಿ. ಶಿ ಈಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಸಿಂಪಲ್ ಟಾಕಿಂಗ್. ಎಲ್ಲನೂ ಸಹ ತುಂಬ ಸಿಂಪ್ಲಿಯಾಗಿ ಮಾಡ್ತಾ ಇದ್ದಾರೆ. ಅದರಲ್ಲೇನು ಬರ್ಡನ್ನು ನಾನು ಇದು ಮಾಡಬೇಕು ಅದು ಮಾಡಬೇಕು ಅನ್ನೋದೇ ಇಲ್ಲ ಅವರಲ್ಲಿ. ಆರ್ಟ್ ಮಾಡ್ತಾರೆ ಮತ್ತು ವರ್ಕ್ ಮಾಡ್ತಾರೆ, ಬೋಟಿಗೆ ನಡೆಸ್ತಾರೆ, ಹೆಲ್ತ್ ನಾನು ಮೋಸ್ಟ್ ಇಂಪಾರ್ಟೆಂಟಾಗಿ ಹೇಳಬೇಕಾಗಿರೋದೇನು ಅಂತಂದರೆ, ನಾನು ಫಸ್ಟ್ ಅವ್ರು ಮೀಟ್ ಮಾಡಿದ ತಕ್ಷಣ ಹೇಳಿದೆ, ನಿಮ್ಮ ಒಂದು ಫಿಸಿಕಲಿ ಹೇಗೆ ನೀವು ಅಷ್ಟೊಂದು ಟ್ರಾನ್ಸ್ಫಾರ್ಮೇಷನ್ ಆದ್ರಿ ಅಂತ ಹೇಳಿಬಿಟ್ಟು. ನಿಮ್ಗೆ ಹೆಂಗೆ ಗೊತ್ತು ಅಂತಂದ್ರೆ ಅವರು, ನನಗೆ ಗೊತ್ತು, ನಾನು ನೋಡಿದ್ದೀನಿ ಮ್ಯಾಮ್ ಅಂತ ಹೇಳಿದೆ. ಮೇಡಮ್ ಇದು ತುಂಬ ಮೈನಾಗಿ ನೀವು ನಮ್ಮ ವೀಕ್ಷಕರಿಗೆ ಹೇಳಬೇಕು. ಆ್ಯಕ್ಚುಲಿ ಮೇಡಮ್ಮು ಹೆಲ್ತಲ್ಲಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಾರೆ ಅವ್ರ ಓನ್ ಎಫರ್ಟಿಂದ. ನೋಡಿ, ನಾವೆಲ್ಲರೂ ಮಹಿಳೆಯರು ಏನು ಹೇಳ್ತೀವಿ, ನಾವು ತುಂಬ ವೆಯ್ಟ್ ಆಗಿದ್ದೀವಿ, ತುಂಬ ದಪ್ಪ ಆಗಿಬಿಟ್ಟಿದ್ದೀವಿ, ಸೊ ನಮ್ಮದು ಒಂದು ಬ್ಯೂಟಿ ಹಾಳಾಗಿದೆ. ಯಾಕಂದರೆ ಒಂದು ವುಮೆನ್ಗೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಬ್ಯೂಟಿ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಿಮೆನ್ ಅಂದ್ರೇ ಒಂಥರ ಶೃಂಗಾರ, ಬ್ಯೂಟಿ. ಸೊ ಬ್ಯೂಟಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಎಲ್ಲರೂ ಕೊಡೋದು ವಿಮೆನ್ನೇ ಕೊಡ್ತಾರೆ. ಸೊ ಹಾಗಾಗಿ ಮೇಡಮ್ ಹೆಲ್ತಲ್ಲಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಾರೆ. ಯಾರೆಲ್ಲ ಹೆಣ್ಮಕ್ಳು ನಮ್ಮ ಕೈಲಿ ಆಗ್ತಾ ಇಲ್ಲ, ನಮ್ಮ ಕೈಲಿ ಹೆಲ್ತ್ ಮೈಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು ಮೇಡಮ್ ವರ್ಡ್ಸನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ಮೇಡಮ್ ನೀವು ಹೆಲ್ತ್ ಟ್ರಾನ್ಸ್ಫಾರ್ಮೇಷನಲ್ಲಿ ತುಂಬ ಆಗಿದ್ದೀರಾ, ಯಾವ ರೀತಿ ಆದ್ರಿ ಅಂತ? ಫಸ್ಟ್ ಆಫ್ ಆಲ್ ಕರೆಕ್ಟಾಗೆ ಒಂದು 5 ಡಿಸಿಪ್ಲಿನ್ಡ್ ಥಿಂಗ್ಸ್ ಫಾಲೋ ಮಾಡಿದ್ದೀನಿ ಲೈಫಲ್ಲಿ. ಹೇಳಿ ಮ್ಯಾಮ್. ಓಕೆ, ಫಸ್ಟ್ ನಂಗೆ ತುಂಬ ಖುಷಿಯಾಗಿದೆ. ಹಂಗೆ ಮ್ಯಾಮ್ ಶಾಪಿಗೆ ಬಂದಾಗ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಸಖತ್ತಾಗಿದೆ, ನಿಮ್ಗೆ ಹೆಂಗೆ ಗೊತ್ತು? ದಿಸ್ ವಾಸ್ ಮೈ ಕ್ವಶನ್. ಬಟ್ ಅವ್ರು ಹೇಳಿದ್ರು ನಾನು ನೋಡ್ತಿರ್ತೀನಿ ಅಂತ. ಓಕೆ ಫೈನ್ ಮ್ಯಾಮ್ ಅಂತ ಹೇಳಿದೆ. ನಂಗೆ ತುಂಬ 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 ಖುಷಿ ಆಯಿತು ಮ್ಯಾಮ್. ಅದು ಆ್ಯಕ್ಚುಲಿ ಬಿಕಾಸ್ ಅದು ಮಾಡಬೇಕಾದ್ರೆ ನಾವು ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾನು ನೋಡ್ತಾ ಇರ್ತೀವಿ ಮೇಡಮ್. ನಾನು ಏನು ಗೊತ್ತಾ, ನಾನು ಟ್ರಾನ್ಸ್ಫಾರ್ಮೇಷನ್ ಆಗುವಂಥ ಒಂದು ಇದನ್ನ ತುಂಬ ಅಬ್ಸರ್ವ್ ಮಾಡ್ತೀನಿ. ನಾನು ಅದನ್ನ ಇಷ್ಟ ಆಗುತ್ತೆ. ಯಾಕಂದರೆ ನಾವೇನೇ ಒಂದು ಚೆನ್ನಾಗಿರೋದನ್ನ ನೋಡಿದಾಗ ಅದನ್ನ ಇಷ್ಟಪಡಬೇಕು, ಅವ್ರನ್ನ ನಾವು ಒಂದು ಗ್ರ್ಯಾಟಿಟ್ಯೂಡ್ ಹೇಳಬೇಕು, ಅವ್ರನ್ನ ಪ್ರೋತ್ಸಾಹಿಸಬೇಕು. ಐ ಲೈಕ್ ವೆರಿ ಮಚ್ ಮೇಡಮ್. ಅದು ನಾನು ತುಂಬ ಇಷ್ಟ ಆಯಿತು. ಎಷ್ಟು ಅದು ಸೀರಿಯಸ್ಲಿ ಅವತ್ತು ನನಗೆ ಗೂಸ್ ಬಂಪ್ಸ್. ಇವ್ರು ನನ್ನನ್ನು ನೋಡಿದ್ದಾರೆ, ಓಕೆ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದಾರೆ. ಅದರಲ್ಲೂ ವಿಮೆನ್ ಏನೇ ಮಾಡಿದ್ರು ನಂಗೆ ಇಷ್ಟ ಮ್ಯಾಮ್. ನಾನು ಈಗ ಹೇಳ್ತಾರೆ ಹೆಣ್ಣಿಗೆ ಎಣ್ಣೆ ಶತ್ರು ಅಂತ, ನಾನು ಅದನ್ನು ಯಾವತ್ತೂ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕಂದ್ರೆ ನಾನು ಯಾರು ಚೆನ್ನಾಗಿ ಕಷ್ಟಪಡ್ತಾ ಇದ್ದಾರೆ, ಒಂದು ಎಫರ್ಟ್ ಆಗ್ತಾ ಇದ್ದಾರೆ, ಸಕ್ಸಸ್ ಆಗೋಕೆ ಹೊರಟಿದ್ದಾರೆ ಅಂತಂದರೆ ನಾನು ಎವ್ರಿ ವಿಮೆನ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ನನಗೆ ಅದು ಇಷ್ಟ ಆಗುತ್ತೆ, ನಾನು ಹಾರ್ಟ್ಫುಲ್ಲಿ ಅದನ್ನು ಇಷ್ಟಪಡ್ತೀನಿ. ನಿಮ್ಮ ಹೆಲ್ತ್ ಟ್ರಾನ್ಸ್ಫಾರ್ಮೇಷನ್ನು ನಂಗೆ ತುಂಬ ಇಷ್ಟ ಆಯಿತು. ಅದೊಂದು ಸ್ವಲ್ಪ ಸೀಕ್ರೆಟ್ಸ್ ನಮ್ಮ ವೀಕ್ಷಕರಿಗೆ ಹೇಳಿಬಿಡಿ. ಫಸ್ಟ್ ಆಫ್ ಆಲು ಸಿಂಪಲ್ 5 ಸೂತ್ರ ಇದೆ ಅಂತ ಹೇಳ್ಬೋದು. 3 ಟೈಮ್ಸ್ ಊಟ ಮಾಡಿ, ಕರೆಕ್ಟಾಗಿ 8 ಅವರ್ ನಿದ್ದೆ ಮಾಡಿ, 8 ಗ್ಲಾಸ್ ನೀರು ಕುಡೀರಿ. ಬೇಸಿಕ್ ಇದು. ಹುಡುಗಿರಂತೂ ಇನ್ನೂ ಜಾಸ್ತಿ, ಯಾಕೆಂದ್ರೆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ನೀರು ಕುಡಿಯೋದನ್ನ ಮರ್ತೋಗ್ಬಿಡ್ತೀವಿ. ಹೌದು, ಯಾಕೆಂದ್ರೆ ಇನ್ ಜನರಲ್ ನಮ್ಗಿರೋ ಪ್ರಾಬ್ಲಮ್ ಅದು. ಎಲ್ಲಾದ್ರೂ ಆಚೆ ಬಂದ್ರೆ ನಾವು ಹೆಂಗೆ ವಾಶ್ರೂಮ್ಗೆ ಹೋಗೋದು, ಸುಸು ಮಾಡೋದು ಹೆಂಗೆ ಅಂತ ಇದೊಂದು ದೊಡ್ಡ ಪ್ರಾಬ್ಲಮ್ ಹುಡುಗಿರಿಗೆ. ಹೌದು. ಬಟ್ ಏನು ಅಂತಂದ್ರೆ ಅದು ತುಂಬ ಇಂಪಾರ್ಟೆಂಟ್. ಇವಾಗ ಒಂದು ಗಿಡಕ್ಕೆ ಹೆಂಗೆ ನೀರು ಹಾಕಿ ಬೆಳೆಸ್ಬೇಕೋ, ನಮ್ಮ ಬಾಡಿನ ನಾವು ಕರೆಕ್ಟಾಗಿರ್ಬೇಕು ಅಂದರೆ ನೀರು ಕುಡಿಬೇಕು. ವೆರಿ ಸಿಂಪಲ್ ಲಾಜಿಕ್. ಮತ್ತು ಹೆಲ್ದಿಯಾಗೆ ಫುಡ್ ಚಾಯ್ಸ್ ಮಾಡ್ಕೊಳ್ಳೋದು. ನೀವು ಜಂಕ್ ತಿನ್ಬೇಡ ಅಂತ ಹೇಳಲ್ಲ, ಮಾಡಿ. ಪಾನಿಪುರಿ, ಮಸಾಲೆ ಪುರಿ, ನಾನು ಇದು ಯಾವುದು ಬಿಟ್ಟಿಲ್ಲ. ನಾನು 6.5 7 ಮಂತ್ಸಲ್ಲಿ 35 kgs ವೆಯ್ಟ್ ಲಾಸ್ ಮಾಡಿಕೊಂಡೆ ವಿತ್ ಸಿಂಪಲ್ ಡಿಸಿಪ್ಲಿನ್ಡ್ ಟೈಮ್ ಟೇಬಲ್. ಅದರಲ್ಲೂ ಟೈಮ್ ಟೇಬಲ್, ಬೆಳಗ್ಗೆ ಎದ್ದಾಗಿಂದ ಹೇಗೆ ನೀರು ಕುಡಿಬೇಕು, ಯಾವ ಟೈಮಲ್ಲಿ ನೀರು ಕುಡಿಬೇಕು. ಮತ್ತು ಅದೇನು ನನ್ನ ಮನೆ ಊಟ ಏನೂ ಬಿಟ್ಟಿಲ್ಲ. ನಾನು ವೈಶ್ಯಾಸ್ ಬೈ ಬ್ಯಾಕ್ಗ್ರೌಂಡ್. ಸೊ ನಮ್ಮ ಮನೆಯಲ್ಲಿ ಮಜ್ಜಿಗೆ ಕೊಡಬೇಳೆ ಸೂಪರ್ ಫೇಮಸ್ಸು. ಪೂರಿ ತಿಂತೀನಿ, ಮಜ್ಜಿಗೆ ಕೊಡಬೇಳೆ ತಿಂತೀನಿ, ಈ ಎಲ್ಲ ತಿಂತೀನಿ ನಾನು. ಬಟ್ ನಾನು ವೆಯ್ಟ್ ಲಾಸ್ ಅಂತೂ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಂಗೆ ಅದು ಗೊತ್ತು, ಹೆಂಗಿದ್ರೆ ವೆಯ್ಟ್ ಲಾಸ್ ಆಗುತ್ತೆ, ಹೆಂಗಿದ್ರೆ ವೆಯ್ಟ್ ಗೇನ್ ಆಗುತ್ತೆ ಅಂತ ಗೊತ್ತು. ಇದೆಲ್ಲದ್ರ ಜೊತೆ ಫುಲ್ ಇಂಪಾರ್ಟೆಂಟ್ ವರ್ಷನ್ ಏನು ಅಂದರೆ ಫಿಸಿಕಲಿ ಆ್ಯಕ್ಟಿವ್ ಆಗಿರೋದು. ಹೌದು. ಫಿಸಿಕಲಿ ಆ್ಯಕ್ಟಿವ್ ಅಂದಿದ ತಕ್ಷಣ ನಾವು ಹೆಣ್ಮಕ್ಳು ಕಸ ಗುಡಿಸೋದು, ಒರೆಸೋದು ಇದೆಲ್ಲ ಇದೆ, ಅದೇ ಆ್ಯಕ್ಟಿವಿಟಿ ಅಂದ್ಕೊಂಡ್ರೆ ಅಲ್ಲಿ ನಾವು ತಪ್ಪು ಮಾಡ್ತಿದ್ದೀವಿ ಅಂತ. 30 ಮಿನಿಟ್ಸ್ ನಾರ್ಮಲ್ ಗಾಳಿಯಲ್ಲಿ ಹೋಗಿ ಬ್ರೀದ್ ಇನ್ ಬ್ರೀದ್ ಔಟ್ ಕರೆಕ್ಟಾಗಿ ಮಾಡಿ, ವಾಕ್ ಆದರೂ ಮಾಡಿ, ಇಲ್ಲ ನಿಮ್ಗೆ ಏನು ಇಷ್ಟನೋ ಅದು ಮಾಡಿ, ಡಾನ್ಸ್ ಮಾಡಿ. ಬಟ್ 30 ಮಿನಿಟ್ಸ್ ಅಲಾರಾಮ್ ಇಟ್ಕೊಂಡು ನಿಮಗೋಸ್ಕರ ನೀವು ಎವ್ರಿ ಡೇ 30 ಮಿನಿಟ್ಸ್ ಮಾಡ್ಕೊಳ್ಳಿ. ಇನ್ನೇನು ನಾವು ಐಶ್ವರ್ಯ ರಾಯ್ ಹೋಗ್ಬೇಕು ಆ ಥರದ್ದೆಲ್ಲ ಏನೂ ಇರಲ್ಲ ನಮ್ಮ ಮನಸ್ಸಲ್ಲಿ. ಬಟ್ ನಮ್ಮ ಹೆಲ್ತ್ ನಮ್ಮ ಕೈಯಲ್ಲಿದೆ. ಹೌದು. ಸೊ ಅದು ಇಷ್ಟೇ ಚೇಂಜ್ ಮಾಡ್ಕೊಂಡಿರೋದು ಮ್ಯಾಮ್. ಇಷ್ಟು ಚೇಂಜ್ ಮಾಡ್ಕೊಂಡಿರೋದ್ರಿಂದ ಲೈಫ್ ತುಂಬ ಚೇಂಜ್ ಆಗಿದೆ. ನಾನು ಈ ರೀತಿ ಅಂತೂ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಯಾರ ಮುಂದೆ ಬಂದು ಮಾತಾಡ್ತಿರ್ಲಿಲ್ಲ. ಅಂಥದ್ದು ಇವತ್ತು ಇಲ್ಲಿ ಬಂದು ಕೂತಿ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂದರೆ ನಿಜವಾಗ್ಲೂ ಅದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಾನು ವೆಯ್ಟ್ ಲಾಸ್ ಮಾಡ್ಕೊಂಡ್ಮೇಲೆ ಆಗಿರೋದು. ಹೌದು ಹೌದು.
ಇಲ್ಲ, ಅದಕ್ಕೆ ನಾನು ಅದನ್ನು ತುಂಬ ಅಬ್ಸರ್ವ್ ಮಾಡಿದ್ದೆ ಮೇಡಮ್, ಅದಕ್ಕೆ ಹೇಳಿದ್ದು. ಯಾಕೆಂದರೆ ಎಷ್ಟೋ ಜನ ವಿಮೆನ್ಸ್ ಡಯಟ್ ಮಾಡಬೇಕು ಹಂಗೆ ಹಿಂಗೆ ಅಂತ ತುಂಬ ಒಂದು ರಿಸ್ಕ್ನ ತಗೊತಾರೆ, ಮೆಂಟಲಿ ತುಂಬ ಸ್ಟ್ರೆಸ್ ತಗೊತಾರೆ. ಆ್ಯಕ್ಚುಲಿ ನಾವು ಮೆಂಟಲಿ ಫ್ರೀ ಆಗಿ ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಿದಾಗ ಒಂದು ಟೈಮ್ ಟೇಬಲಲ್ಲಿ ಅದು ವರ್ಕೌಟ್ ಆಗುತ್ತೆ. ನಾವು ತುಂಬ ಜಿಮ್ಗೆ ಹೋಗ್ಬೇಕು, ಕಾಸ್ಟ್ಲಿ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಒಂದು ಸಿಸ್ಟಮ್ಯಾಟಿಕ್ ವೇಯಲ್ಲಿ ಹೋಗ್ಬೇಕಷ್ಟೇನೆ ಅಲ್ವಾ? ಎಸ್, ಗುಡ್ ಮ್ಯಾಮ್. ಹೆಲ್ತ್ ಟ್ರಾನ್ಸ್ಫಾರ್ಮೇಶನ್ ಅಂತ ನಂಗೆ ತುಂಬಾ ಇಷ್ಟ ಆಗಿರೋಂಥದ್ದು. ಅಂಡ್ ಮೇಡಮ್ ಆನ್ಲೈನ್ ಕೋರ್ಸಸ್ ಆಲ್ಸೋ ಮಾಡ್ತಾರೆ. ಆನ್ಲೈನ್ ಕೋರ್ಸಸ್ ಎಲ್ಲ ನೀವೇನೇನು ಹೇಳ್ಕೊಡ್ತೀರಾ ಮ್ಯಾಮ್? ನಾನು ಆನ್ಲೈನಲ್ಲಿ ಡ್ರಾಯಿಂಗ್ ಹೇಳ್ಕೊಡ್ತೀನಿ, ಕ್ಯಾಲಿಗ್ರಫಿ ಹೇಳ್ಕೊಡ್ತಿದ್ದೀನಿ. ಕ್ಯಾಲಿಗ್ರಫಿ ಆಲ್ಮೋಸ್ಟ್ ನಾನು 25 ವರ್ಷದಿಂದ ಹೇಳ್ಕೊಡ್ತಿದ್ದೀನಿ. ಗ್ರೇಟ್. ಸೊ ಅದು ಫಸ್ಟ್ ವಿದ್ಯೆ ಆ್ಯಂಡ್ ಅದ್ರದ್ದು ಫಸ್ಟ್ ಅಮೌಂಟ್ ಕೂಡ ಜ್ಞಾಪಕ ಇದೆ. ನಾನು ಫಸ್ಟ್ ಸ್ಟೂಡೆಂಟ್ಗೆ ನಾನು ಹೇಳ್ಕೊಡ್ಬೇಕಾದ್ರೆ 75 ರೂಪೀಸಿಂದ ಹೇಳ್ಕೊಟ್ಟಿದ್ದೀನಿ. ಸೊ ಅದೊಂಥರ ಹೆಮ್ಮೆ ವಿಷಯ. ಆ್ಯಂಡ್ ಆನ್ಲೈನಲ್ಲಿ ನನ್ನ ಹತ್ರ ಡ್ರಾಯಿಂಗ್ ಕಲ್ತಿರೋರು ಕೂಡ ಸ್ಟೇಟ್ ಲೆವೆಲ್ ಅವಾರ್ಡ್ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಆ ಮಗು ನನ್ನ ಹತ್ರ ಕ್ಲಾಸಸ್ಗೆ ಬರ್ತಾ ಇದ್ದಿದ್ದು ಅಗೇನ್ ಕೋವಿಡ್ ಟೈಮಲ್ಲೇ. ನಾನು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು ಕೋವಿಡ್ ಟೈಮಲ್ಲೇ. ಸೊ 5 ಇಯರ್ಸಿಂದ ಆ ಮಗು ನನ್ನ ಜೊತೆ ಇದ್ದಾಳೆ. ಟುಡೇ ಶಿ ಈಸ್ ಇನ್ 8th ಸ್ಟ್ಯಾಂಡರ್ಡ್ ಆ್ಯಂಡ್ ಅವಳಿಗೆ ಶಿ ಈಸ್ ಎಂಟ್ರಿಂಗ್ ನ್ಯಾಷನಲ್ಸ್ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ. ಗ್ರೇಟ್ ಗ್ರೇಟ್ ಮ್ಯಾಮ್, ಗ್ರೇಟ್ ಅಚೀವ್ಮೆಂಟ್ ನೋಡಿ. ಯಾಕೆಂದ್ರೆ ಎಷ್ಟೋ ಜನ ಆಫ್ಲೈನ್ ಅಲ್ಲಿ ಬಂದು ಕಲಿಯಕ್ಕಾಗಲ್ಲ ಮ್ಯಾಮ್. ಸೊ ಮನೆಯಲ್ಲೇ ಕೂತು ಆರಾಮಾಗಿರೋ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಕಲ್ತ್ಕೊಳ್ಳೋದು ಇಟ್ಸ್ ವೆರಿ ಗುಡ್ ಮ್ಯಾಮ್. ಆ್ಯಂಡ್ ಮ್ಯಾಮ್, ನೀವು ಈ ಇಷ್ಟೆಲ್ಲ ಒಂದು ಸಾಧನೆಗಳು ಮಾಡಿದ್ರಿ, ಹೆಲ್ತ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡ್ರಿ, ಅದ್ರ ಜೊತೆಗೆ ನೀವು ಒಂದು ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ಇಷ್ಟೆಲ್ಲ ಮಾಡಬೇಕಾದ್ರೆ ಪ್ರತಿಯೊಂದು ಮನುಷ್ಯ ವಿಮೆನ್ನು ಒಂದಷ್ಟು ಸ್ಟ್ರಗಲ್ಸನ್ನ ಫೇಸ್ ಮಾಡೇ ಮಾಡ್ತಾರೆ. ಯಾವ ಥರ ಸ್ಟ್ರಗಲ್ನ ನೀವು ಫೇಸ್ ಮಾಡಿದ್ರಿ? ಸ್ಟ್ರಗಲ್ ಅಂದರೆ ಫಸ್ಟ್ ನನ್ನ ಹೆಲ್ತಿಂದಾನೇ ಸ್ಟ್ರಗಲ್. ನಂಗೆ ತುಂಬ ಸುಸ್ತಾಗ್ತಿತ್ತು. ಅಡುಗೆ ಮಾಡ್ಕೊಂಬಂದ್ರೆ ಕೂತ್ಕೋಬೇಕು, ನಂಗೆ ಏನಕ್ಕೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಲೈಫ್ ಮೇಲೆ. ಆವಾಗ ಮಕ್ಳು ಇನ್ನೂ ಸಣ್ಣವರು, ಅವ್ರು ನೋಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ನನಗೆ. ಇವಾಗೂ ನೆನಪಿದೆ, ನನ್ಗೆ ಅವರಿಂದ ಓಡಾಡೋಕ್ಕಾಗಲ್ಲ ಅಂತ ಒಂದು ರೂಮಲ್ಲಿ ಕುಡಾಕೊಂಡು ಚಾಪೆ ಹಾಕ್ಬಿಟ್ಟು ಒಂದು 4 ಬೊಂಬೆ ಆಗ್ತಿದೆ. ಬಿಕಾಸ್ ನಾನು ಓಡಾಡೋಕ್ಕಾಗಲ್ಲ ಅಂತ ಅವ್ರನ್ನೂ ಬಿಡ್ತಾ ಇರಲಿಲ್ಲ. ಈ ಥರ ಇತ್ತು, ತುಂಬ ಸುಸ್ತಾಗ್ತಿತ್ತು. ಆವಾಗ ಡಿಸೈಡ್ ಮಾಡಿ ಫಸ್ಟಿಗೆ ನನಗೆ ಚೆನ್ನಾಗಾದರೆ ನಾನು ಮತ್ತೆ ಇದು. ಆ್ಯಂಡ್ ಆವಾಗ ಒಬ್ಬ ವ್ಯಕ್ತಿದು ಒಂದು ನನ್ಗೆ ಗೊತ್ತಿರೋ ಫ್ರೆಂಡ್ಸು ಹೇಳಿದ ಮಾತು ಎಲ್ಲೋ ಕೇಳಿಸ್ಕೊಂಡಿದ್ದೆ ಮ್ಯಾಮ್. ಅದು ತುಂಬ ತುಂಬ ಹೆಲ್ಪ್ ಆಯಿತು. ಅವರು ಹೇಳಿದ್ದು ಒಂದು ವಿಚಾರ ಏನು ಅಂದರೆ, ಅವಕಾಶ ಇದ್ದಲ್ಲಿ ನೀವು ಅವಕಾಶನ ಗ್ರ್ಯಾಬ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅವಕಾಶನ ನೀವೇ ಸೃಷ್ಟಿ ಮಾಡ್ಕೊಳ್ಳಬೇಕು. ಸೊ ನಾನು ಹೇಳ್ತೀನಿ ಮಾತನ್ನ. ಸೊ ಈ ಮಾತು ಸಡನ್ಲಿ ತಲೆಯಲ್ಲಿ ಹಿಂಗೆ ಕೂತ್ಕೊಂತು. ಸೊ ಓಕೆ, ಅವಕಾಶನ ಫಸ್ಟ್ ನಮಗೆ ನಾವು ಚೆನ್ನಾಗಾದ್ರೆ ಅದು ನನಗೆ ನಾನು ಚಾಲೆಂಜ್ ತಗೊಂಡಿದ್ದು ಮ್ಯಾಮ್. ಫಸ್ಟ್ ನನ್ನ ಸೆಲ್ಫಲ್ಲಿ ನಾನು ಚೆನ್ನಾಗಾದರೆ ನೆಕ್ಸ್ಟ್ ನಾನು ಏನಾದರೂ ಮಾಡ್ಬೋದು ಅಂತ ಆಸೆಗಳಿತ್ತು, ಗೋಲ್ಸ್ ಇತ್ತು. ನನಗೆ ಗೊತ್ತಿರೋ ವಿದ್ಯೆ ಒಂದು 100 ಜನಕ್ಕೆ ಕಳಿಸ್ಬೇಕು ಅಂತ ಒಂದು ಆಸೆ ಇತ್ತು. ಬಟ್ ನನ್ನ ಬಾಡಿನ ನಂಗೆ ಕೋಆಪ್ರೇಟ್ ಮಾಡ್ತಿರ್ಲಿಲ್ಲ. ಸೊ ಯಾರೂ ಶತ್ರು ಇಲ್ಲ, ನಾನೇ ಶತ್ರು ಇದ್ದೆ. ಸೂಪರ್ ಸೂಪರ್ ಮ್ಯಾಮ್. ಯಾಕೆಂದರೆ ಈಗ ಮೇಡಮ್ ಒಂದು ವರ್ಡ್ ಹೇಳಿದ್ರು, ಆಪರ್ಚುನಿಟಿ ಅಂತ ಹೇಳಿಬಿಟ್ಟು. ನೋಡಿ, ಎಷ್ಟೋ ಮಹಿಳೆಯರು ಇವತ್ತು, ನಾನು ಮಹಿಳೆಯರ ಬಗ್ಗೆನೇ ತುಂಬ ಫೋಕಸ್ ಮಾಡ್ತೀನಿ, ನಮ್ಗೆ ಅವಕಾಶಗಳೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಅವಕಾಶ ಯಾರನ್ನು ಹುಡ್ಕೊಂಬರೋದಿಲ್ಲ, ಅದು ರೇರ್ಲಿ. ಅವಕಾಶ ಹುಡ್ಕೊಂಬರೋದು ಅನ್ನೋದು ರೇರ್ಲಿ. ನಾವು ಯಾವತ್ತೂ ಸಹ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿಕೊಂಡು ಅದಕ್ಕೆ ವೆಯ್ಟಿಂಗ್ ಮಾಡ್ಕೊಂಡು ಕೂತ್ಕೋಬಾರ್ದು. ಒಂದೊಂದ್ಸಲ ಆಪರ್ಚುನಿಟಿ ಅನ್ನೋದನ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. 1 ಸಲ 2 ಸಲ ನಾವಷ್ಟು ನಾವೇ ಪ್ರಯತ್ನ ಮಾಡಿದಾಗ ಥರ್ಡ್ ಟೈಮ್ ಡೆಫಿನೆಟ್ಲಿ ಯೂನಿವರ್ಸ್ ವಿಲ್ ಗಿವ್ ಯು. ನೀವು ಯಾವಾಗ ಪ್ರಾಂಪ್ಟ್ ಆಗಿ ನೀವು ಪ್ರಯತ್ನ ಮಾಡ್ತೀರಾ, ಯೂನಿವರ್ಸ್ ಅನ್ನೋದು ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಮ ಪ್ರಯತ್ನ ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ, ನ್ಯಾಯಯುತವಾಗಿದೆ ಅಂತಂದರೆ ಎಲ್ಲೋ ಒಂದು ಕಡೆ ನಿಮ್ಗೆ ಅವಕಾಶ ಆ ಯೂನಿವರ್ಸ್ ಅನ್ನೋದು ಕೊಡುತ್ತೆ, ಸಮಾಜ ಅನ್ನೋದು ಕೊಡುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಅಂತ ಒಂದು ಅವಕಾಶ ಖಂಡಿತ ಬಂದೇ ಬರುತ್ತೆ. ಬಟ್ ಪ್ರಾಂಪ್ಟ್ ಆಗಿ ಎಫರ್ಟ್ ಹಾಕಿ ಪ್ರಯತ್ನ ಅಂತೂ ಮಾಡಲೇಬೇಕು ಮ್ಯಾಮ್. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನಮ್ಮ ಎಲ್ಲ ಮಹಿಳೆಯರಿಗೂ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಎಲ್ಲ ಹೆಣ್ಮಕ್ಳು ತುಂಬ ಗ್ರೇಟ್. ಹೌದು. ಓಕೆ, ಅಂದರೆ ನಾವಿರೋ ಸೊಸೈಟಿ ಇಲ್ಲ, ನಾವಿರೋ 4 ಜನ ವ್ಯಕ್ತಿಗಳ ಮಧ್ಯೆ ಇದ್ದು ಅದನ್ನೇ ನಮ್ಮ ಮೈಂಡಿಗೆ ಬರ್ತಾ ಇರುತ್ತೆ. ಸೊ ಸ್ವಲ್ಪ ಪಾಸಿಟಿವ್ ವೈಬ್ಸ್ನ, ನಿಮಗೆ ಏನು ಇಷ್ಟ ಇದೆಯೋ ಅದು ಮಾಡಿ. ನಾನು ಆಗಲೇ ಹೇಳ್ದಂಗೆ ಡಾನ್ಸ್ ಮಾಡ್ತೀರಾ, ಇಷ್ಟ ಇದೆಯಾ,
10 ನಿಮಿಷ ಮ್ಯೂಸಿಕ್ ಜೋರಾಗಿ ಇಟ್ಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡಿ, ರಿಲೀಫ್ ಆಗೋಗುತ್ತೆ ನಿಮ್ಮ ಸ್ಟ್ರೆಸ್. ಬಿಕಾಸ್ ಮಕ್ಕಳನ್ನ ಸಾಕೋದಷ್ಟು ಸುಲಭ ಆಗಿರೋ ವಿಷಯ ಅಲ್ಲ, ಅದು ಇವಾಗಿನ ಜನ್ರೇಷನ್ ಮಕ್ಕಳನ್ನ ಹಿಡಿಯೋದು ತುಂಬ ತುಂಬ ಕಷ್ಟ. ಸೊ ಫಸ್ಟ್ ಆಫ್ ಆಲ್ ನಮಗೆ ಅಂತ ನಾವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದನ್ನು ಕಲಿಬೇಕು. ಇವನ್ ಇಫ್ ಇಟ್ ಇಸ್ 10 ಮಿನಿಟ್ಸ್ ಪರವಾಗಿಲ್ಲ, ಬಟ್ ಆ 10 ಮಿನಿಟ್ಸ್ ತುಂಬ ನೆಮ್ಮದಿಯಾಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ. ಯೋಚನೆ ಮಾಡಿ. ಆ್ಯಂಡ್ ಯಾವುದೋ ಒಂದು ನಿಮ್ಗೆ ಕಲೆ ಗೊತ್ತಿದ್ರೇ, ವಿದ್ಯೆ ಗೊತ್ತಿದ್ರೇ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗೋಕ್ಕಾಗತ್ತೆ, ಆ ಥರದ್ದು ಏನೂ ಇಲ್ಲ. ಇವಾಗ ನನಗೆ ಇಷ್ಟು ಬಂದ್ರೂ ನಾನು ಇನ್ನೊಬ್ರ ಹತ್ರ ಏನಾದರೂ ಕಲಿಯೋಕ್ಕೆ ಹೋಗ್ತಾನೆ ಇರುತ್ತೆ. ಸೊ ನಮ್ಮ ನಾಲೆಜ್ನ ನಾವು ಯಾವಾಗಲೂ ಅಪ್ಗ್ರೇಡ್ ಮಾಡ್ಕೊತಾನೇ ಇರಬೇಕು, ಆವಾಗ ಚೆನ್ನಾಗಿ ಆಗ್ತೀವಿ. ಆ್ಯಂಡ್ ಕಾಂಪಿಟೇಟರ್ಸ್ ಇದೊಂದಿದೆ ಮ್ಯಾಮ್, ಏನೇ ಮಾಡಿದ್ರು ಕಾಂಪಿಟೇಷನ್ ಇದ್ದೇ ಇರುತ್ತೆ ಸೊಸೈಟಿಯಲ್ಲಿ, ಅದಿದ್ರೇನೆ ನಾವು ಚೆನ್ನಾಗಿ ಅಪ್ಗ್ರೇಡ್ ಆಗಕ್ ಸಾಧ್ಯ. ಕರೆಕ್ಟ್. ಬಟ್ ಆ ಕಾಂಪಿಟೇಷನ್ ನಾವು ಯಾವಾಗ್ಲೂ ಹೆಲ್ದಿಯಾಗಿ ತಗೊಂಡೋದ್ರೆ ನಾವು ನೆಕ್ಸ್ಟ್ ಲೆವೆಲ್ ಅಚೀವ್ ಮಾಡಕ್ಕೆ ಈಸಿ ಆಗತ್ತೆ. ಸೊ ಇದರಲ್ಲಿ ನನಗೆ ತುಂಬಾ ಖುಷಿ ಆಗೋದು, ಆನ್ಲೈನ್ ಕ್ಲಾಸಸ್ ಅಲ್ಲಿ ನಾನು ತಂಜಾವೂರ್ ಪೇಂಟಿಂಗ್ ಹೇಳ್ಕೊಡ್ತೀನಿ. ಅದು ಬ್ಲೌಸಸ್ ಮೇಲೆಲ್ಲ ಮಾಡ್ಕೊಂಡು, ಇವಾಗ ನನಗೆ ಗೊತ್ತೇ ಇಲ್ಲ ಮ್ಯಾಮ್, ಅದು ಯಾವ್ದೋ ಬೇರೆ ಬೇರೆ ಊರುಗಳಿಂದ ಜಾಯಿನ್ ಆಗಿದ್ದು. ಅವರೆಲ್ಲ ಇವಾಗ ಫೋನ್ ಮಾಡಿ ಹೇಳ್ತಾರೆ, ಅಕ್ಕ ನೀವು ಹೇಳ್ಕೊಟ್ಟಿರೋದ್ರಿಂದ ನಾನು ಇಲ್ಲಿ ನಮ್ಮೂರಲ್ಲಿ ಎಲ್ಲ ಬೊಟಿಕ್ಗಳಿಗೆ ನಾನು ಪೇಂಟ್ ಮಾಡ್ಕೊಡ್ತಾ ಇದ್ದೀನಿ, ನಂಗೆ ಇಷ್ಟು ದುಡ್ಡು ಅದು ತುಂಬಾ ಖುಷಿ ಕೊಡುತ್ತೆ. ಸೊ ನಿಮ್ಗೆ ಏನಿದೆಯೋ, ನಿಮ್ಗೆ ಯಾವ್ದಾದ್ರು ವಿದ್ಯೆ ಇದ್ರೆ ಕಲ್ತ್ಕೊಳ್ಳಿ, ಆ ವಿದ್ಯೆನೇ ನಿಮಗೆ ವಾಪಸ್ ದುಡ್ಡು ಸಂಪಾದಿಸಂಗ್ ಮಾಡುತ್ತೆ. ಹೌದು, ಇಲ್ಲ ನಾನು ಇದು ನೆಕ್ಸ್ಟ್ ಕ್ವಶನ್ ನಾನು ಅದೇ ಇದ್ದಿದ್ದು, ಪೇಂಟಿಂಗ್ ಬಗ್ಗೆನೇ ಇದ್ದಿದ್ದು. ಯಾಕೆಂದ್ರೆ ನಂದು ಸ್ಮಾಲ್ ಬೋಟಿಕ್ ಇರೋದ್ರಿಂದ ನಾವು ಫಸ್ಟ್ ಅವಾಗಲೇ ಒಂದು 6 ಮಂತ್ಸ್ ಬ್ಯಾಕ್ ಇದು ತಾಂಜೂರ್ ಪೇಂಟಿಂಗ್ ಬ್ಲೌಸ್ ಮೇಲೆ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು. ಬಟ್ ನನಗೆ ಅಷ್ಟು ಯಾರು ಮಾಡ್ತಾರೆ ಅಂತ ನನಗೂ ಐಡಿಯಾ ಇರಲಿಲ್ಲ, ನಮ್ಮ ಲೋಕಲಲ್ಲಿ ಯಾರು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಆಕ್ಚುಲಿ ಫಸ್ಟ್ ಐ ಸೀನ್ ಯುವರ್ FB, ನಾನು ನೋಡಿದ್ದು ನಿಮ್ ಫಸ್ಟ್ FB ಅಲ್ಲೇನೆ. ಅವಾಗ ಗೊತ್ತಾಯ್ತು, ಫಸ್ಟ್ ಯಾರೋ ಒಬ್ಬರು ಸದ್ಯಕ್ಕೆ ಉಟ್ಕೊಂಡ್ರಲ್ಲಪ್ಪ ಚಿಕ್ಕಬಳ್ಳಾಪುರದಲ್ಲಿ ಅಂತ ಹೇಳ್ಬಿಟ್ಟು. ಈ ತಾಂಜೂರ್ ಪೇಂಟಿಂಗ್ ಅನ್ನೋದು ಈಗ ತುಂಬಾ ಟ್ರೆಂಡ್ ಅಲ್ಲಿದೆ ಮ್ಯಾಮ್. ತುಂಬಾ ಎಲ್ಲ ಒಂದು ಇವನ್ ಫೋಟೋಸ್ ಎಲ್ಲಾನು ಸಹ ಮಾಡ್ತಾರೆ, ಬ್ಲೌಸ್ ಮೇಲೆ ಡಿಸೈನ್ಸ್ ಮಾಡ್ತಾರೆ. ಇವಾಗ ತುಂಬಾ ಟ್ರೆಂಡಿ ಆಗಿರುವಂತ ಒಂದು ಸ್ಕಿಲ್ ಅಂತ ಹೇಳ್ಬೋದು. ನೋಡಿ ಮ್ಯಾಮ್ ತಾಂಜೂರ್ ಪೇಂಟಿಂಗು ಸಹ ಆನ್ಲೈನ್ ಅಲ್ಲೇ ಹೇಳ್ಕೊಡ್ತಾರೆ. ತುಂಬಾ ಟ್ರೆಂಡಿಂಗ್ ಅಲ್ಲಿದೆ ಇದು. ನೀವು ತುಂಬಾ ಎಫೆಕ್ಟಿವ್ ಆಗಿ ಸ್ಕಿಲ್ ಉಪಯೋಗಿಸಿ ಕಲ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ನಿಮ್ಗೊಂದು ಇನ್ಕಮ್ ಸೋರ್ಸ್ ಅನ್ನೋದನ್ನ ಅದರಲ್ಲಿ ನೀವು ಮಾಡ್ಬೋದು. ನೋಡಿ ಯಾವಾಗಲೂ ಇನ್ಕಮ್ ಮಾಡೋದಕ್ಕೆ, ಫಿನಾನ್ಷಿಯಲಿ ನಾವು ಸೆಟಲ್ ಆಗೋದಕ್ಕೆ, ವೆಲ್ದಿ ಆಗಿರೋದಕ್ಕೆ ಪ್ರಯತ್ನ ಅನ್ನೋದು ತುಂಬ ಮುಖ್ಯ. ನೋಡಿ ಇದರಲ್ಲೇ ನಾವು ಒಳ್ಳೆ ಸ್ಕಿಲ್ ಉಪಯೋಗಿಸಿ ಕಲ್ತ್ಕೊಂಡು ಮಾಡಿದಾಗ ಕೂತಿರೋ ಹತ್ರನೇ ಮಾಡೋವಂಥ ಕೆಲಸ ಅಲ್ವಾ ಮ್ಯಾಮ್, ಹೊರಗಡೆ ಏನೂ ಹೋಗಬೇಕಾಗೇ ಇಲ್ಲ. ಎಸ್, ಇದು ಒಂದು ಸಹ ತಾಂಜೂರ್ ಪೇಂಟಿಂಗ್ ಮೇಡಮ್ ತುಂಬ ಚೆನ್ನಾಗಿ ಕಲಿಸ್ತಾ ಇದ್ದಾರೆ ಕೂಡ. ನೋಡಿ ತಾಂಜೂರ್ ಪೇಂಟಿಂಗ್ ಬಗ್ಗೆ ಹೇಳಿದ್ವಿ ನಾವು, ಇದು ಮೇಡಮೇ ಮಾಡಿರೋವಂಥದ್ದು. ವೆಂಕಟೇಶ್ವರ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಆನ್ಲೈನಲ್ಲೇ ನೀವು ಒಂದು ಸ್ಟೂಡೆಂಟ್ ಕೈಯಲ್ಲಿ ಮಾಡಿಸಿರೋದು ನಾನು ನೋಡಿದೆ ನಿಮ್ಮ ಹತ್ರ ಫೋನಲ್ಲಿ. ಅವ್ರು ಯಾವ ಥರ ಕಲ್ತ್ಕೊಂಡ್ರು ಮ್ಯಾಮ್? ಅವ್ರು ಆ್ಯಕ್ಚುಲಿ 15 days ಕ್ಲಾಸಸಲ್ಲಿ ಕಲ್ತಿದ್ದು. ಆ ಹುಡುಗಿ ಹೆಸರು ಕೂಡ ನೆನಪಿದೆ ನಂಗೆ, ವಿಸ್ಮಯ ಅಂತ. ಸೊ ಇದು ಬಂದು ಆನ್ಲೈನಲ್ಲಿ ನಾನು ಈ ಕಡೆ ಮಾಡ್ತಿರ್ತೀನಿ, ಆ ಕಡೆ ಮಕ್ಕಳು ಮಾಡ್ತಿರ್ತಾರೆ, ಸೇಮ್ ಮಾಡ್ತಾ ಇರ್ತಾರೆ. ಸೊ ಅದು ಹೆಂಗಿತ್ತು ಅಂದ್ರೆ, ಡೈರೆಕ್ಟಾಗಿ ಅಲ್ಲಿ ಅವ್ರು ಫೋಟೋ ಫ್ರೇಮ್ ಮಾಡ್ಸಕ್ ಹೋಗಿದ್ರೆ ಎಲ್ಲಿ ಕಲ್ತಿರೋದು ಅಂತ ಕೇಳಿದಾರೆ. ಆ ಸ್ಟೂಡೆಂಟ್ ಬಂದು ಬೆಂಗಳೂರಿಂದ ಕನೆಕ್ಟ್ ಆಗಿದ್ದು. ಸೊ ಕೇಳಿದ್ರೆ ಇಲ್ಲ ನಾನು ಆನ್ಲೈನಲ್ಲಿ ಈ ತರ ಕಲಿಬೋದಾ ಅಂತ ಅವರು ಶಾಕ್ ಆಗಿ ಹೇಳಿದ್ರು. ಅದನ್ನ ನೋಡಿದೆ ನಾನು ಫೋಟೋ, ನಿಮ್ಮ ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಸೇಮ್ ಆಸ್ ಇಟ್ ಈಸ್ ಮಾಡಿತ್ತು. ಆನ್ಲೈನಲ್ಲೇ ಅಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮ್ಯಾಮ್ ಎಷ್ಟು ಪರ್ಫೆಕ್ಟ್ ತಾಂಜೂರ್ ಪೇಂಟಿಂಗ್ನ ಕಲ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಇಟ್ಸ್ ವೆರಿ ಪ್ರೌಡ್ ಆಫ್ ಅನಿತಾ ಸಾಯಿ ಮೇಡಮ್. ಈ ಒಂದು ಸ್ಕಿಲ್ನ ಹೀಗೆ ಡೆವಲಪ್ ಮಾಡಿ ಒಂದಷ್ಟು ಮಹಿಳೆಯರಿಗೆ ನಿಮ್ಮಿಂದ ಕಲಿಸಿ. ಆ ಒಂದು ಸ್ಕಿಲ್ ತುಂಬ ಒಂದು ಹೆಲ್ಪ್ ಆಗುತ್ತೆ ಎಲ್ಲರ ಜೀವನದಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೋ ಜನ ಮಹಿಳೆಯರು ಇವತ್ತು ನಮ್ಮ ಕೆಲಸ ಇಲ್ಲ ಅನ್ನೋರು ತುಂಬ ಜನ ಇದ್ದಾರೆ. ಆ ಥರ ನಿಮಗೆ ಕೆಲಸ ಇಲ್ಲ ಅನ್ನೋರು, ಮ್ಯೂಟ್ ಆಗಿರೋರು, ದಯವಿಟ್ಟು ಮ್ಯೂಟ್ ಆಗಿರಬೇಡಿ, ಸಮಯನ ವೇಸ್ಟ್ ಮಾಡಬೇಡಿ. ನಮಗೆ ದೇವ್ರು ಕೊಟ್ಟಿರೋದು ಒಂದು ಮಾನವ ಜನ್ಮ ಕೊಟ್ಟಿದ್ದಾರೆ ಅಂತಂದ್ರೆ ನಾವೇನೋ ಒಂದು ಸಾಧನೆ ಮಾಡಬೇಕು. ನಾವು ಹುಟ್ಟಿದ್ವಿ, ಸತ್ವಿ, ದೆರ್ ಈಸ್ ನೋ ಯೂಸ್, ಯಾವತ್ತು ಸಾಯೋದೆ. ಬಟ್ ಆ ಸಾಯೋ ಮುಂಚೆ ಏನೋ ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಹೋಗ್ಬೇಕಲ್ವಾ. ಸೊ ಈ ಥರ ಒಂದು ಸ್ಕಿಲ್ನು ಸಹ ಕಲಿಬೋದು ಅಂತ ನಾನು ನಿಮ್ಗೊಂದು ಎಕ್ಸಾಂಪಲಲ್ಲಿ ಹೇಳ್ತಾ ಇದ್ದೀನಿ. ನೋಡಿ ಮೇಡಮು ನಾನು ಪೆನ್ಸಿಲ್ ಸ್ಕೆಚಲ್ಲಿ ಗಿನ್ನಿಸ್ ರೆಕಾರ್ಡ್ನ ಮಾಡಿದ್ದಾರೆ ಅಂತ ಹೇಳಿದೆ. ನೋಡಿ ಇದು ಅವರು ಸ್ಕೆಚ್ ಮಾಡಿರೋ ಅಂಥದ್ದು ಆ್ಯಂಡ್ ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್ ಇದು. ಮೇಡಮ್ ಹೇಳ್ತಾರೆ ಅದ್ರ ಬಗ್ಗೆ. ಮ್ಯಾಮ್ ಅದ್ರ ಬಗ್ಗೆ ಒಂದು ಸ್ವಲ್ಪ ವರ್ಡ್ಸ್ ಹೇಳಿ. ಎಸ್, ಆ್ಯಕ್ಚುಲಿ ಇದು ಸೇಮ್ ಕರ್ನಾಟಕ ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲ್ ಬಂದಿರೋದು ಇದೇ ಪೇಂಟಿಂಗ್, ಇದೇ ಸ್ಕೆಚ್ಗೆ. ಮತ್ತು ಗಿನ್ನಿಸ್ ರೆಕಾರ್ಡ್ ಆಗಿದ್ದು ಇದೇ ಇದಕ್ಕೆ. ಇದು ಆ್ಯಕ್ಚುಲಿ ಲಾಲ್ಬಾಗ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಬೆಂಗಳೂರಲ್ಲಿ. ಇದು ಸೇಮ್ ಮರ ಲಾಲ್ಬಾಗಲ್ಲಿದೆ, ಅಲ್ಲೇ ಕೂತ್ಕೊಂಡು 4 hours ಇದು ಸ್ಕೆಚ್ ಮಾಡಿರೋದು. ಸೊ ಅದು ಈ ಒಂದು ಸ್ಕೆಚ್ದು ವಿಶೇಷತೆ.
ಆ್ಯಂಡ್ ಮಾಡಿರೋದೆಲ್ಲ ಒಂದೇ ಪೆನ್ಸಿಲಲ್ಲಿ ಡಿಫ್ರೆಂಟ್ ವಿವಿಧ ಪೆನ್ಸಿಲ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಬಟ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಲೈಟ್ ಇರೋದು, ಡಾರ್ಕ್ ಇರೋದು, ಒಳ್ಳೆ ನ್ಯಾಚುರಲ್ ಆಗಿ ಮರ ಹೆಂಗಿದೆಯೋ ಹಂಗೆ ಕಾಣಿಸುತ್ತೆ. ಎಸ್ ನೋಡಿ, ಇದು ಒಂದು ಪೆನ್ಸಿಲ್ ಸ್ಕೆಚ್ನ ಒಂದು ವಿಶೇಷತೆ. ಪೆನ್ಸಿಲ್ನಲ್ಲಿ ಎಷ್ಟೆಲ್ಲ ಮಾಡ್ಬೋದು ಅನ್ನೋದು ನಿಮ್ಗೆ ಬಹುಶಃ ಅರ್ಥ ಆಗಿದೆ ಅನಿಸುತ್ತೆ. ಇದನ್ನು ಸಹ ಮೇಡಮು ಕಲಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋರು ಖಂಡಿತ ಕಲಿಬೋದು. ನೋಡಿ ನಾನು ಇನ್ನೊಂದು ವಿಚಾರವನ್ನು ಹೇಳಬೇಕು. ಮೈಸೂರಲ್ಲಿ ಒಂದು ಅರಮನೆಯಲ್ಲಿ ಮೇಡಮ್ ಕೈಯಲ್ಲಿ ಪೈಂಟಿಂಗ್ಸ್ನ ಮಾಡಿರೋ ವಿಚಾರ ನನಗೆ ಗೊತ್ತು ಮೇಡಮ್. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ. ಸೊ ಆ್ಯಕ್ಚುಲಿ ಎಲ್ಲ ಕಲಾವಿದರನ್ನ ಕರೆಸ್ತಾರೆ. ಮೈಸೂರು ಪ್ಯಾಲೇಸ್ ಅಂತೂ ಎಲ್ಲರೂ ನೋಡಿರ್ತೀರ. ಬಟ್ ಮೈಸೂರು ಪ್ಯಾಲೇಸಲ್ಲಿ ಬರೀ ರಾಜರದು ಅಂತ ಒಂದು ಮನೆ ಇದೆ, ಅವ್ರದ್ದೇ ಅರಮನೆ ಸಪ್ರೇಟ್ ಇದೆ. ನಾವು ನೋಡೋದು ಬರೀ ಆಚೆ ಕಡೆ ಮಾತ್ರ. ಬಟ್ ಒಳಗಡೆ ಎಂಟ್ರಿನೇ ಕೊಡಲ್ಲ ಯಾರಿಗೂ. ಅಲ್ಲಿ ಎಷ್ಟು ಸೆಕ್ಯೂರಿಟಿ ಇರುತ್ತೆ ಅಂದರೆ ಅಷ್ಟು ಸೆಕ್ಯೂರಿಟಿ ಇರುತ್ತೆ. ನಾವು ಹಾಕೊಂಡು ಹೋಗಿರೋ ಬಟ್ಟೆಯಿಂದ ಹಿಡಿದು ಎವ್ರಿಥಿಂಗ್ ಕಂಪ್ಲೀಟ್ಲಿ ಚೇಂಜ್. ಲಾಕರಲ್ಲಿ ಅಲ್ಲಿ ಇಡಬೇಕು. ನಾವು ಹೆಂಗೆ ಯಾವುದೋ ಇದು ಸ್ಕ್ಯಾನಲ್ಲಿ ಹೋಗ್ತೀವಲ್ಲ ಆ ಥರ ಫುಲ್ ಕಂಪ್ಲೀಟ್ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡೋದು. ಆ್ಯಂಡ್ ತುಂಬ ತುಂಬ ಖುಷಿ ಆಗುತ್ತೆ. ನಾನು ಔಟ್ ಆಫ್ 30 ಆರ್ಟಿಸ್ಟ್ ನಾನು ಒಬ್ಳಿದ್ದೆ ಅಲ್ಲಿ ಹೋಗಿ ಪೇಂಟ್ ಮಾಡೋದು. ತುಂಬ ದೊಡ್ಡ ದೊಡ್ಡ ತಾಂಜಾವೂರ್ ಪೇಂಟಿಂಗ್ಸ್ ಅವೆಲ್ಲ ನೋಡೋಕ್ಕೆ 2 ಕಣ್ಣು ಸತ್ಯವಾಗ್ಲೂ ಸಾಧ್ಯ ಇಲ್ಲ. ಅವರು ಅದು ಯಾವುದು ಕ್ಯಾಪ್ಚರ್ ಮಾಡಿ ಆಚೆ ಬಿಡಬಾರ್ದು ಅಂತ ಒಂದು ಕಂಡೀಷನಿಂದ ನಮ್ಮನ್ನು ಅಷ್ಟು ಸ್ಕ್ಯಾನ್ ಮಾಡಿ ಅವ್ರು ಕೊಟ್ಟಿರೋ ಬಟ್ಟೆನೇ ನಾವು ಹಾಕ್ಕೊಂಡು ಹೋಗ್ಬೇಕು. ಅಂದರೆ ಇವಾಗ ತುಂಬ ಎಕ್ವಿಪ್ಮೆಂಟ್ಸ್ ಬಂದ್ಬಿಟ್ಟಿದೆ. ಹೌದೌದು. ಸೊ ಆ್ಯಂಡ್ ದೋಸ್ ಆರ್ ರಿಯಲ್ ಜುವೆಲ್ಸ್. ಅಂದರೆ ನಾವೇನು ಇವಾಗ ಕುಂದನ್ಸು, ಟೆಂಪಲ್ ಸ್ಟೋನ್ಸು, ರೂಬೀಸು, ಎಮ್ರಲ್ಡ್ಸು ನೋಡ್ತೀವೋ ಅದೆಲ್ಲ ಒರಿಜಿನಲ್ ಅಲ್ಲಿ ಇರೋದು. ಸೊ ಅಲ್ಲಿ ಹೋಗಿ ಫೇಸಸ್, ಎಸ್ಪೆಷಲಿ ತಂಜಾವೂರ್ ಪೇಂಟಿಂಗಲ್ಲಿ ದೊಡ್ಡ ದೊಡ್ಡ ವಿಷ್ಣು ಇರ್ಬೋದು, ಶಿವ ಇರ್ಬೋದು, ದೊಡ್ಡ ದೊಡ್ಡದಿದೆ ಪೇಂಟಿಂಗ್ಸ್ ಎಲ್ಲ. ಅದನ್ನೆಲ್ಲ ಪ್ರಿಸರ್ವ್ ಮಾಡೋಕ್ಕೆ ಅಂತ ಇಂಡಿಯನ್ ಆರ್ಟಿಸ್ಟ್ಗಳಲ್ಲಿ ಅಸೋಸಿಯೇಷನಲ್ಲಿ ಇಷ್ಟು ಕಲಾವಿದ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ. ನನಗೆ ತುಂಬ ಅದೃಷ್ಟ ಇದ್ದಿದ್ದು ಅದೇ. ಆ ಲಿಸ್ಟಲ್ಲಿ ನನ್ನ ಸೆಲೆಕ್ಟ್ ಮಾಡಿಕೊಂಡು 2.5 days ನಾವು ಕಂಟಿನ್ಯೂಸ್ ಆಗಿ ಮೈಸೂರು ಪ್ಯಾಲೇಸಲ್ಲಿ ಪೇಂಟ್ ಮಾಡಿ ಬಂದಿದ್ದೀವಿ. ಸೊ ತುಂಬ ಖುಷಿ ಆಗುತ್ತೆ ಈ ವಿಷಯ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದು ಆ್ಯಕ್ಚುಲಿ ಇಟ್ ಈಸ್ ಅದು ಹೆಂಗಂತಾರೆ ಇಲ್ಲಿ ರೋಮಾಂಚನ ಅಂತಾರಲ್ಲ, ಆ ಮೂಮೆಂಟ್ ಅದು ಯಾರು ನೋಡದೆ ಇದ್ದಾಗ ಮ್ಯಾಮ್ ಎಲ್ಲರಿಗೂ ಆ ಒಂದು ಅವಕಾಶ ಬರಲ್ಲ. ಮೈಸೂರಲ್ಲಿ ಒಂದು ರಾಜರ ಒಂದು ಇದರಲ್ಲಿ ಸಪ್ರೇಟ್ ಆಗಿರುವಂತ ಒಂದು ಅರಮನೆಯಲ್ಲಿ ನೀವು ಪೇಂಟಿಂಗ್ಸ್ ಮಾಡಿದ್ದೀರಾ ತಾಂಜೂರು. ಅದು ಇಂಡಿಯಾ ಒಂದು 34 ಮೆಂಬರ್ಸ್ ಅಲ್ಲಿ ನೀವು ಒಂದು ವುಮೆನ್ ಹೋಗಿ ಮಾಡಿದ್ದೀರಾ. ಅದು ನಮ್ಮ ಚಿಕ್ಕಬಳ್ಳಾಪುರ ವುಮೆನ್ ಮಾಡಿದ್ದಾರೆ ಅಂತಂದ್ರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು ಮ್ಯಾಮ್. ಆ್ಯಂಡ್ ಫೈನಲಿ ಮ್ಯಾಮ್, ಈ ಒಂದು ಕಾರ್ಯಕ್ರಮ ನಾವು CTV ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಮಹಿಳಾ ಸಾಧಕಿಯರು ಅಂತ ಹೇಳಿಬಿಟ್ಟು ಫೈನಲಿ ನೀವು ನಮ್ಮ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಏನು ನಿಮ್ಮ ಒಪಿನಿಯನು ಮ್ಯಾಮ್? ನಾನು ಫಸ್ಟ್ ಆಫ್ ಆಲ್ ಫಸ್ಟೇ ಹೇಳ್ಬಿಟ್ಟೆ, ನಾನು ಸ್ಟಾರ್ಟಿಂಗ್ ಲೈನೇ ಥ್ಯಾಂಕ್ ಯು ಹೇಳಿದೆ. ಯಾಕೆಂದರೆ ನಾನು ಕಲ್ತಿರೋದೇನು ಅಂದರೆ ಗ್ರ್ಯಾಟಿಟ್ಯೂಡ್ ಶುಡ್ ಆಲ್ವೇಸ್ ಬಿ ಗ್ರೌಂಡೆಡ್. ನಿಮ್ಮ ಹಾರ್ಟಿಂದ ಬರಬೇಕು, ಹೃದಯದಿಂದ ಏನಿದೆಯೋ ಅದು ಬರಬೇಕು. ಆ್ಯಂಡ್ ವೆರಿ ಗ್ಲ್ಯಾಡ್ ಈ ಥರ ಒಂದು ಥಿಂಕ್ ಮಾಡಿರೋ ಅವ್ರಿಗೆ. ನನಗೆ ಯಾರ್ಯಾರು ಇದರಿಂದ ಇದಾರೋ ನಂಗೆ ನಿಜ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರೋದು ಬರೀ ನಮ್ಮ ಕಾಮಾಕ್ಷಿ ಮೇಡಮ್ ಅವರು. ಬಟ್ ಇದರಿಂದ ಅವ್ರದ್ದೊಂದು ಪ್ಲ್ಯಾನಿಂಗ್ ಇರುತ್ತೆ, ಯಾವುದೂ ಒಂದು ಶಾರ್ಟ್ ಆಗೋಗಲ್ಲ. ಆ ಪ್ಲ್ಯಾನ್ ಮಾಡಬೇಕಾದ್ರೆ ಎಲ್ಲ ಟೀಮ್ ವರ್ಕ್ ಇರುತ್ತೆ. ಎಲ್ಲ ಟೀಮ್ ಅವ್ರಿಗೂ, CTV ಅವ್ರಿಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಒಂದೇನು ಅಂತಂದರೆ ಇದರಿಂದ ಒಂದು 2 ಹೆಣ್ಮಕ್ಳಿಗೆ ಏನಾದ್ರು ಹೆಲ್ಪ್ ಆದ್ರೂ ನೀವು ಮಾಡಿರೋ ಪ್ರಯತ್ನ, ಇಷ್ಟು ದೊಡ್ಡ ಪ್ರಯತ್ನ ಆ್ಯಕ್ಚುಲಿ ಅಷ್ಟು ದೊಡ್ಡ ಪ್ರಯತ್ನನೂ ಫುಲ್ಫಿಲ್ ಆದಂಗೆ. ನಾವಿವಾಗ ಸಂಪೂರ್ಣತೆ ಅಂತೀವಲ್ಲ ಏನಾದರೂ ಮಾಡಿದ್ರೆ. ಸೊ ಯಾವುದೋ ಒಂದು ಹೆಣ್ಮಗುಗೆ ಇದರಿಂದ ಒಂದು ಪ್ರೇರಣೆ ಬಂದು ಅವ್ರಿಗೊಂದು ಅವಕಾಶ ಸಿಕ್ಕಿ ಒಂದು ವಿದ್ಯೆ ಕಲಿತು ಅವ್ರು ನೆಕ್ಸ್ಟ್ ಲೆವೆಲ್ ಅದನ್ನ ತಗೊಂಡು ಹೋಗ್ಬೋದು. ಸೊ ತುಂಬ ಖುಷಿ ಆಗುತ್ತೆ ಮ್ಯಾಮ್. ಥ್ಯಾಂಕ್ ಯು ಈ ಥರ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಆ್ಯಂಡ್ ನಿಜ ಹೇಳ್ತೀನಿ, ನಾನು ಯಾರ ಹತ್ರನೂ ಹಿಂಗೆ ಮಾತಾಡಿಲ್ಲ. ಇದು ನನ್ನ ಕೈಯಲ್ಲಿ ನೀವು ಮಾತಾಡ್ಸಿದ್ದಕ್ಕೂ ತುಂಬ ಧನ್ಯವಾದಗಳು. ಅದೇ ಮೇಡಮ್ ನಮ್ಮ ಪ್ರಯತ್ನ. ಎಷ್ಟೋ ಜನ ಮಹಿಳೆಯರು ತುಂಬ ಅಚೀವ್ ಮಾಡಿದ್ದಾರೆ, ಮತ್ತು ತುಂಬ ಸ್ಕಿಲ್ಸ್ ಗೊತ್ತಿದೆ ಮೇಡಮ್. ಈ ಕಾಲದ ಹೆಣ್ಮಕ್ಳು ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಕಲಿತಾ ಇದ್ದಾರೆ. ಅಂದರೆ ಒಂದು ವಿದ್ಯೆಗೆ ಸೀಮಿತ ಆಗಿಲ್ಲ ಮೇಡಮ್. ನೀವು ಯಾರನ್ನ ಹೆಣ್ಮಕ್ಳನ್ನ ಮಾತಾಡಿಸಿ ತುಂಬ ಕಲಿತಾ ಇದ್ದಾರೆ. ಸಮಥಿಂಗ್ ಅವರು ಮಲ್ಟಿ ಕಲಿತಾ ಇದ್ದಾರೆ. ಇದೆಲ್ಲ ಇದು ಒಂದು ಇನ್ಕಮ್ ಸೋರ್ಸಲ್ಲಿ ಯಾರು ನಂಬ್ಕೊಂಡಿಲ್ಲ. ಆ್ಯಕ್ಚುಲಿ ನಾನು ಹೇಳ್ತೀನಿ, ಯಾವತ್ತೂ ಸಹ ಒಂದು ಇನ್ಕಮ್ ಮೇಲೆ ಲೈಫನ್ನ ಲೀಡ್ ಮಾಡೋಕ್ಕೆ ಹೋಗಬಾರ್ದು. ಮಲ್ಟಿ ಇರಬೇಕು. ಅದು ಒಂದೊಂದು ರೂಪಾಯಿ ಆಗಿರಲಿ, ಮಲ್ಟಿ ಇರಬೇಕು. ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಮಲ್ಟಿ ಟ್ಯಾಲೆಂಟೆಡ್ನ ಸ್ಕಿಲ್ಸ್ನ ಕಲಿಬೇಕು ಎಲ್ಲರೂ ಮಹಿಳೆಯರು. ಒಂದಷ್ಟು ಸಾಧಕಿಯರಿದ್ದಾರೆ ಮೇಡಮ್, ಎಲೆ ಮರೆ ಕಾಯ್ತಾರೆ, ಅವ್ರು ಹಂಗೆ ಇದ್ಬಿಟ್ಟಿದ್ದಾರೆ. ಈಗ ನೀವು ನೋಡಿ, ಯಾರಿಗೂ ಪರಿಚಯನೇ ಇಲ್ಲ. ಸೊ ಎಷ್ಟು ನಿಮ್ಮಲ್ಲಿ ಗಿನ್ನಿಸ್
ರೆಕಾರ್ಡ್ ಮಾಡಿರೋರು ನಾವು ಗುರುತಿಸಿಲ್ಲ ಅಂತಂದ್ರೆ ಅದೊಂದು ಪ್ರೋತ್ಸಾಹ ಮೇಡಮ್. ಈಗ ನೀವು ನೋಡಿ ಇವರು ಇಷ್ಟು ಚೆನ್ನಾಗಿ ಮಾತಾಡಿದ್ರಿ, ಬಂದು ಯಾವತ್ತೂ ಬಂದಿಲ್ಲ, ಫಸ್ಟ್ ಟೈಮ್ ಬಂದ್ರಿ. ನಮ್ಮ ಚಾನಲ್ ಕಡೆಯಿಂದ ಒಂದಷ್ಟು ಸಮಾಜಕ್ಕೆ ಹೆಲ್ಪ್ ಆಗಲಿ, ಒಂದು ವಿಷಯಗಳು ಹೋಗಲಿ, ಮಹಿಳೆಯರಿಗೆ ಪ್ರೋತ್ಸಾಹ ಆಗಲಿ, ಎನ್ಕರೇಜ್ಮೆಂಟ್ ಅಂತ ಹೇಳ್ಬೋದು ಮೇಡಮ್. ಒಂದು ವಿನೂತನ ಪ್ರಯತ್ನ ಮಾಡ್ತಾ ಇದ್ದೀವಿ. ಸದಾ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಇನ್ನೂ ಒಂದಷ್ಟು ಮಹಿಳೆಯರನ್ನು ನಾವು ನಿಮ್ಮ ಸಮಾಜಕ್ಕೆ ಪರಿಚಯಿಸ್ತೀವಿ ಮೇಡಮ್. ನಮ್ಮ ಒಂದು ಚಾನಲ್ಗೆ ಹೂಗುಟ್ಟು ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದೀರಾ. ನಮ್ಮ ಕಡೆಯಿಂದ ನಿಮಗೆ ಒಂದು ಸ್ಮಾಲ್ ಗ್ರಾಟಿಟ್ಯೂಡ್. ನೀವು ಹೇಳಿದ್ರಲ್ಲ ಗ್ರಾಟಿಟ್ಯೂಡ್, ಆ ಪದ ನನಗೂ ತುಂಬ ಇಷ್ಟ. ಎಲ್ಲದಕ್ಕೂ ನಮ್ಮ ಲೈಫಲ್ಲಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಗ್ರಾಟಿಟ್ಯೂಡ್ ಹೇಳ್ತಾನೆ ಇರಬೇಕು. ಅದು ತುಂಬ ಚೆನ್ನಾಗಿರುತ್ತೆ, ಲೈಫ್ನ ಪಾಸಿಟಿವ್ ಆಗಿ ಮೈಂಡನ್ನು ತಗೊಂಡೋಗುತ್ತೆ. ನಮ್ಮ ಚಾನಲ್ ಕಡೆಯಿಂದ ಸ್ಮಾಲ್ ಗ್ರಾಟಿಟ್ಯೂಡ್ ನಿಮಗೆ. ಥ್ಯಾಂಕ್ ಯು. ಹಾಗೆ ಥ್ಯಾಂಕ್ ಯು ಮ್ಯಾಮ್. ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಗೊಳಿಸಿದ್ದಾರೆ ಅನಿತಾ ಮೇಡಮ್ ಅವರು. ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಮ್ಮ ಒಂದು ಚಾನಲ್ ಕಡೆಯಿಂದ ತಿಳಿಸ್ತಾ ಇದ್ದೀನಿ ಮೇಡಮ್. ನಿರಂತರವಾಗಿ CTVಯನ್ನು ನೋಡ್ತಾ ಇರಿ, ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ನೀವೆಲ್ಲರಿಗೂ ಸಹ ಧನ್ಯವಾದ.